ಪರಮ ಪೂಜನೀಯ ಶ್ರೀಗಳವರ ಪವಿತ್ರ ಸನ್ನಿಧಾನದಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಷಟ್ಸ್ಥಲ ಮಾರ್ಗ 6 ಹಂತಗಳಲ್ಲಿ ಶೂನ್ಯವನ್ನು ಸಾಧಿಸುವ ವಿಧಾನ ಇದು. ಶೂನ್ಯದ ಅನುಭೂತಿ ಜೀವನವನ್ನು ಶ್ರೀಮಂತ ಮಾಡುತ್ತದೆ, ಪ್ರಶಾಂತಗೊಳಿಸುತ್ತದೆ. ಬದುಕಿಗೆ ಬೆಲೆ ಬರೋದು ಸತ್ಯದ ಪರಮ ಅನುಭೂತಿಯಿಂದ. ವಸ್ತುಗಳ ಸಂಗ್ರಹ ನಮ್ಮನ್ನು ಶ್ರೀಮಂತ ಮಾಡೋದಕ್ಕಿಂತ ಈ ಅನುಭೂತಿ ಅದಲ್ಲ, ಇದು ಮನುಕುಲವನ್ನು ನಿಜವಾಗಿಯೂ ಶ್ರೀಮಂತಗೊಳಿಸುತ್ತದೆ. ವಸ್ತುಗಳಿಗೆ ಎಷ್ಟು ಬೆಲೆ ಅಷ್ಟು ಬೆಲೆ, ಆದರೆ ಬದುಕಿನ ಬೆಲೆ ಇರೋದು ಜ್ಞಾನದಿಂದ, ಅನುಭವದಿಂದ. ಆದ್ದರಿಂದಲೇ ಮನೆ ನೋಡ ಏನು ಹೇಳಿದ್ರ ಬಡವರು, ಮನ ನೋಡ ಬಲ್ಲಿದರು. ಧನದಲ್ಲಿ ಬಡವರು, ಘನಮನ ಸಂಪನ್ನರು. ಎಷ್ಟು ಚಂದ ಹೇಳಿದರು. ಮನೆ ಸಾಣದಿದ್ರೇನಾಯ್ತು, ಮನಸ್ಸು ಬಹಳ ದೊಡ್ಡದಿರಬೇಕು. ನಮ್ಮ ಮನಸ್ಸಿನಲ್ಲಿ ದೇವವಾಸ ಮಾಡಬೇಕು, ಅಷ್ಟು ದೊಡ್ಡದಾಗಿರಬೇಕು. ಅಲ್ಲಿ ಶೂನ್ಯದ ವಾಸನೆ ಹರವಿರಬೇಕು, ಅಷ್ಟು ದೊಡ್ಡದಾಗಿರಬೇಕು. ಅದಕ್ಕಾಗಿ ಇದೊಂದು ಮಾರ್ಗ, ಷಟ್ಸ್ಥಲ ಮಾರ್ಗ. ಅದು ಹಲವಾರು ಮುಖಗಳನ್ನು ಹೊಂದಿದೆ, ಹಲವಾರು ಸಾಧನೆಗಳ ಅದೊಂದು ಸಮೂಹ. ಅದರಲ್ಲಿ ಕೆಲವು ಮುಖಗಳನ್ನು ಅಥವಾ ಸಾಧನೆಯ ವಿಧಾನಗಳನ್ನು ನಾವು ನೋಡಿದ್ದೇವೆ. ಭಕ್ತಿಯ ವಿಕಾಸದ ಸಾಧನೆ, ತ್ರಿವಿಧ ಅಂಗ ಸಾಧನೆ, ತ್ರಿವಿಧ ಲಿಂಗ ಸಾಧನೆ, ಒಂದು 3 ನೋಡಿದ್ದೇವೆ. ಇನ್ನೂ ಅನೇಕ ಸಾಧನೆಗಳು, ವಿಧಾನಗಳು. ಇಂದು ಸ್ವಲ್ಪ ಮಂತ್ರವನ್ನು ನೋಡ್ತೇವೆ. ಷಡಕ್ಷರ ಮಂತ್ರ ಅಂತ ತಾವು ಕೇಳಿರಿ. ಅದಕ್ಕೆ 6 ಅಕ್ಷರಗಳ ಮಂತ್ರ ಅಂತ ಅದರ ಅರ್ಥ ಕನ್ನಡದಲ್ಲಿ. ಅದು ಸಂಸ್ಕೃತ ಶಬ್ದ. ಷಡಕ್ಷರ, ಷಡಕ್ಷರಿ, ಷಡಕ್ಷರ ಮಂತ್ರ. ಮಂತ್ರ ಅನ್ನೋದು ಸಂಸ್ಕೃತ. ಆಶ್ಚರ್ಯ ಅಂದ್ರೆ ಸಂಸ್ಕೃತ ಎಲ್ಲ ಶಬ್ದಗಳು ಸಂಸ್ಕೃತ ಶಬ್ದಗಳೇ. ಇದೇನು ಅಧ್ಯಾತ್ಮ ಕ್ಷೇತ್ರದಲ್ಲಿ ಏನೇನು ಶಬ್ದಗಳಿವೆ ಎಲ್ಲ ಸಂಸ್ಕೃತ ಶಬ್ದಗಳು. ಇಂಥ ಮಂತ್ರ ಅನ್ನೋ ಶಬ್ದ, ಈ ಮಂತ್ರವನ್ನು 6 ಸ್ಥಳದಲ್ಲಿ ನಾವು ಸಾಧಿಸೋದು. 6 ಅದಕ್ಕೆ ಹಂತಗೊಳಿಸಿ 6 ಹಂತಗಳಲ್ಲಿ ಮಂತ್ರವನ್ನು ಸಾಧಿಸೋದು. ಮಂತ್ರ, ಈ ಶಬ್ದ ತನಗೆ ಗೊತ್ತಿದೆ. ಮಂತ್ರ ಅಂದರೆ ಅದನ್ನು ನಾವು ಬಳಸಿದರೆ ನಮ್ಮನ್ನು ಅದು ತಾರಿಸ್ತದೆ, ಕಾಪಾಡ್ತದೆ. ಅದಕ್ಕೆ ಮಂತ್ರ ಅಂತೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದು ನಾವು ಬಳಸಿಕೊಂಡ್ರೆ ನಮ್ಮನ್ನು ಪಾಲಿಸ್ತದೆ, ಕಾಪಾಡ್ತದೆ, ಪೋಷಿಸ್ತದೆ, ಅಂಥದಕ್ಕೆ ಮಂತ್ರ ಅಂತ ಕರೀತೇವೆ. ಅದು ಮಾತೆ, ಆದರೆ ಬಹಳ ಪವಿತ್ರವಾದ ಮಾತು. ಅದೊಂದು ಮಹಾಶಕ್ತಿಯುಳ್ಳಂಥ ಒಂದು ವಾಕ್ಯ. ಒಂದು ಅಕ್ಷರ ಇರಬಹುದು, ಅನೇಕ ಅಕ್ಷರ ಇರಬಹುದು, ಪ್ರಶ್ನೆಲ್ಲ. ಆದರೆ ಅದಕ್ಕೊಂದು ವಿಶೇಷ ರೂಪ ಇರ್ತದೆ, ನಾದ ರೂಪ.
ಅದಕ್ಕೊಂದು ಅರ್ಥರೂಪ ಇರ್ತದೆ. ಇವೆರಡು ಮಂತ್ರಗಳಿಗೆಲ್ಲ ನಾದರೂಪ, ಅರ್ಥರೂಪ ಇರ್ತದೆ. ಹಾಗೆ ಇವೇನು 6 ಅಕ್ಷರಗಳಿಂದ ನಿರ್ಮಾಣ ಆದ ಮಂತ್ರ ಇದು. ಓಂ ನಮಃ ಶಿವಾಯ ಅಂತೆ. ಅದರ ಅರ್ಥ ಏನು ಅಂತ ನಾವು ನೋಡೋರದೆ. ಅದು ನಮಃ ಶಿವಾಯ ಓಂ. ಇವು ಎಷ್ಟದವ ಅಕ್ಷರಗಳು? 6 ಅಕ್ಷರಗಳು. ಇವು 6 ಅಕ್ಷರಗಳ ಶಿವಮಂತ್ರ ಅಂತ ಕರೆಯೋದು. ಇನ್ನು ಕೆಲವು ಕಡೆ ಅಷ್ಟಾಕ್ಷರಿ ಮಂತ್ರಗಳಂತದಾವ, ಅನೇಕ ಅಕ್ಷರಗಳ ಮಂತ್ರಗಳದಾವ. 2 ಅಕ್ಷರ ಮಂತ್ರನೂ ಅದ, 1 ಅಕ್ಷರ ಮಂತ್ರನೂ ಅದ. ಅಕ್ಷರ ಅಂದ್ರೆ ಸಿಲೆಬಲ್. 1 ಸಿಲೆಬಲ್, 2 ಸಿಲೆಬಲ್ಸ್, 3 ಸಿಲೆಬಲ್ಸ್ ಎಲ್ಲ ಹೀಗದ. ಅದರಲ್ಲಿ ಇದು 6 ಅಕ್ಷರಗಳ ಮಂತ್ರ. ಇದರಲ್ಲಿ ಮಹತ್ವದ್ದು ಏನು ಅಂದರೆ, ಏನು ನಾವು ಮಂತ್ರ ಅಂತ ಕರಿತೇವಿ ಅದಕ್ಕೊಂದು ವಿಶೇಷ ಅರ್ಥ ಇರ್ತದೆ. ಅರ್ಥ ಇಲ್ಲದೆ ಇತ್ತು ಅಂದರೆ ಆ ಮಂತ್ರ ಬರೀ ಅಕ್ಷರ, ಬರೀ ನಾದ ಅಷ್ಟೇ ಉಂಟಾಗ್ತದೆ. ಅರ್ಥ ಇತ್ತು ಅಂದರೆ ಅರ್ಥದ ಮೇಲೆ ನಾವು ಧ್ಯಾನ ಮಾಡಿದರೆ ಆವಾಗ ಸ್ಥಳ ಕ್ರಮಣ ಶುರುವಾಗ್ತದೆ. ಈಗ ಇಲ್ಲಿರೋದೇ 6 ಅಕ್ಷರಗಳು. ಅದರಲ್ಲೇ 2 ಅಕ್ಷರದ 1 ಗುಂಪ, 3 ಅಕ್ಷರದ 1 ಗುಂಪ, 1 ಅಕ್ಷರದ 1 ಗುಂಪ. ಒಟ್ಟು ಗುಂಪುಗಳು ಎಷ್ಟಿಲ್ಲೇ? 3 ಗುಂಪುಗಳಿವೆ. 3 ಗುಂಪುಗಳು ಬಹಳ ಅದ್ಭುತವೇ, ಬಹಳ ಸುಂದರವಾದ ಗುಂಪುಗಳು. ನಾವು ಮೊದಲೇ ನೋಡೇವಿ. ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ. ಇಡೀ ಸೃಷ್ಟಿ ಅಂದರೆ ಈ 3 ತತ್ವಗಳಿಂದ ಕೂಡಿಕೊಂಡಿರ್ತದೆ. ಈಗೇನು 3 ಗುಂಪ ಮಾಡ್ಯಾವಲ್ಲ, ನಮಃ ಶಿವಾಯ ಮತ್ತು ಓಂ, ಇವು ಏನು ತೋರಿಸ್ತಾವ ಅದು ನಮಗೆ ಗೊತ್ತಿರಬೇಕಷ್ಟೆ. ಸಾಧನೆ ಮಾಡುವಾಗ, ಯಾವುದೇ ಮಂತ್ರ ಸಾಧನೆ ಮಾಡುವಾಗ ಮಂತ್ರಾರ್ಥ ಮತ್ತು ಮಂತ್ರದ ಉದ್ದೇಶ, ಮಂತ್ರ ಸಾಧನೆಯ ರೀತಿ ಇಷ್ಟು ಗೊತ್ತಿರಬೇಕು. ಈಗ ನಾವು ಈ 3 ಅಕ್ಷರ ಶಬ್ದಗಳದಾವಲ್ಲ, ಈ ಶಬ್ದಗಳ ಅರ್ಥ ಏನು? ಸುಮ್ಮನೆ ಇವೇನು ತೋರಿಸ್ತಾವ? ಇದರ ಸಾಮಾನ್ಯ ಅರ್ಥವೂ ಇರ್ತದೆ, ಇದರದೊಂದಿಷ್ಟು ವಿಶೇಷ ಅರ್ಥವೂ ಇರ್ತದೆ. ಸಾಮಾನ್ಯ ಅರ್ಥ ಅಂದ್ರೆ ಏನು? ನಾನು ಶಿವನಿಗೆ ನಮಸ್ಕರಿಸುತ್ತೇನೆ, ಇಷ್ಟೇ ಇದರ ಅರ್ಥ. ಓಂಕಾರ, ಶಿವನಿಗೆ ನಾನು ನಮಸ್ಕರಿಸುತ್ತೇನೆ, ಇಷ್ಟೇ ಕನ್ನಡದಾಗ ಮಾಡಿದ್ರು. ಆದರೆ ಇದು ಸಾಮಾನ್ಯ ಅರ್ಥ. ನಾನು ಅಂದ್ರೆ ಯಾರು? ಶಿವ ಅಂದ್ರೆ ಯಾರು? ನಮಸ್ಕರಿಸೋದಂದ್ರೆ ಏನು? ಮತ್ತು ಓಂಕಾರ ಏಕೆ? ಇಷ್ಟು ನಾವು ತಿಳಿದುಕೊಳ್ಳೋದು. ಓಂಕಾರ ಇದು ಬಹಳ ಅತ್ಯಂತ ಅಷ್ಟೇ ಪವಿತ್ರವಾದ ನಾದ. ಇದು ಅಕ್ಷರ ಅನ್ನೋದಕ್ಕಿಂತ ಇದಕ್ಕೆ ಅಕ್ಷರವೂ ಅಂತೇವಿ. ಇದು ಪವಿತ್ರವಾದ ನಾದ. ಎಂಥ ನಾದ ಅಂದ್ರೆ ಅವ್ಯಾಹತವಾಗಿ ಹರಿವ ನಾದ, ಅಖಂಡ ನಾದ. ಇದು ಸಹಜ ನಾದ, ಅನಾಹತ. ಇದು ನಿರ್ಮಾಣ ಆದದ್ದಲ್ಲ. ಶಿವ ನಿರ್ಮಾಣ ಆಗ್ತದೆ, ನಮಃ ನಿರ್ಮಾಣ ಆಗ್ತದೆ, ಓಂ ನಿರ್ಮಾಣ ಇಲ್ಲ. ಅದು ಜಗತ್ತಿನಲ್ಲಿ ಸಹಜವಾಗಿ ತುಂಬಿಕೊಂಡಿರ್ತದೆ. ಅದಕ್ಕೆ ಸಹಜ ಮಂತ್ರ ಅದು ವಿಶ್ವ ಮಂತ್ರ. ಯಾರ ಅಲ್ಲಿ ಅಥವಾ ಅನ್ನದೇ ಇರಲಿ, ಅದು ಹಾಗೇ ಇರೋದು. ಜಗತ್ತಿನ ಹಿಂದೊಂದು ವಿಜ್ಞಾನಿಗಳು ಹೇಳ್ತಾರೆ,
ತಮಗೆ ಗೊತ್ತಿರಬೇಕು. ರೇಡಿಯೇಷನ್, ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ತಾವು ಕೇಳಿರಬೇಕು. ಅಂದರೆ ಇಡೀ ವಿಶ್ವದಲ್ಲಿ ಒಂದು ಧ್ವನಿ ಅದ, ಒಂದು ಅಪ್ರತಿಮ ಧ್ವನಿ ಅದ. ಅದು ನಿರಂತರವಾಗ್ಯದ. ಎಲ್ಲಿ ಹೋದರೂ ಅದು ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದನ್ನು ಹೇಳಿದವರು ಯಾರಂದ್ರೆ ಬಹಳ ದೊಡ್ಡ ಇಂದಿನ ವಿಜ್ಞಾನಿಗಳು. ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರೀತಾರೆ. ಹಾಗೆ ಯಾಕೆ ಕರೀತಾರೆ ಅಂದ್ರೆ, ಈ ಜಗತ್ತು ನಿರ್ಮಾಣ ಆಗುವಾಗ ಒಂದೇನು ಸ್ಫೋಟ ಆಯಿತೋ ಆ ಧ್ವನಿ ಹಾಗೇ ಹರವಿಕೊಂಡದ ವಿಶ್ವದೊಳಗೆಲ್ಲ. ಅದನ್ನ ನಾವು ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರಿತೇವೆ. ಅದು ಈ ಕಿವಿಗೆ ಕೇಳಿಸೋದಲ್ಲ. ಅದಕ್ಕೆ ವಿಶೇಷ ಯಂತ್ರಗಳು ಬೇಕಾಗ್ತವೆ. ಅದೊಂದು ಹಿನ್ನೆಲೆಯ ಧ್ವನಿ, ಅದು ಬಹಳ ಹಿನ್ನೆಲೆಯ ಧ್ವನಿ. ಅದನ್ನು ನಾವು ಆಲಿಸಬಹುದು ಯಂತ್ರಗಳ ಮೂಲಕ. ಅಂಥದ್ದು ನಿಮ್ಮ ರೇಡಿಯೋದಲ್ಲಿ ಒಂದು ಹಿಂದ ಧ್ವನಿ ಇರ್ತದೆ. ಅದು ಬಹಳ ಸೂಕ್ಷ್ಮವಾದ, ಅವ್ಯಾಹತವಾಗಿ ಹರಿವ ಅದ್ಭುತವಾದ ಒಂದು ಧ್ವನಿ. ಅದು ಅದಕ್ಕೆ ಏರಿಳಿತಗಳಿಲ್ಲ, ಒಂದೇ ರೀತಿ ಇರ್ತದೆ. ಅಂಥ ವಿಶ್ವಧ್ವನಿ ಅದಲ್ಲ. ಅದಕ್ಕೆ ನಾವು ಓಂಕಾರ ಅಂತ ಕರೀತೇವೆ. ಅದು ಓಂಕಾರ. ಅದು ವಿಶ್ವವನ್ನೆಲ್ಲ ತುಂಬಿಕೊಂಡಿರ್ತದೆ. ಅದನ್ನ ಕೊಡೋದು ಅಲ್ಲ, ತಗೊಳ್ಳೋದು ಅಲ್ಲ, ಅದನ್ನ ಅರಿಯೋದು. ಯಾರೂ ಓಂಕಾರವನ್ನು ಕೊಡೋದಿಲ್ಲ, ಯಾರೂ ಓಂಕಾರವನ್ನು ತಗೊಳ್ಳೋದಿಲ್ಲ. ಅದು ಶಾಶ್ವತವಾಗಿರುವಂಥ ಓಂಕಾರ. ಅದನ್ನು ನಾವು ಅರಿತುಕೋಬೇಕಷ್ಟೆ. ಅರಿಯೋದದ ಇದು ಓಂಕಾರ ಅಂತ. ನಾವು ಮೌನವಾಗಿದ್ದರೂ ಮೌನದೊಳಗೆ ಓಂಕಾರ, ಶಬ್ದಗಳನ್ನು ನುಡಿದರೂ ಶಬ್ದದಲ್ಲಿ ಓಂಕಾರ, ಶಬ್ದದ ಮೂಲವೇ ಓಂಕಾರ, ನಿಶ್ಶಬ್ದಂ. ಅದು ಅಂಥದೊಂದು ಓಂಕಾರ. ನಿಶ್ಶಬ್ದದ ಮಧ್ಯದಲ್ಲಿಯೇ ತುಂಬಿಕೊಂಡಿರುವಂಥ ಸುಂದರವಾದ, ಪವಿತ್ರವಾದ, ಮನಸ್ಸನ್ನು ಅರಳಿಸುವ ಮಧುರವಾದ ಧ್ವನಿ. ಅದು ನಾದ. ಈ ಧ್ವನಿ ಇವರಿಗೆ ಅವ್ರಿಗೆ ಅಂತಲ್ಲ, ಇದು ಸಮಸ್ತ ವಿಶ್ವಕ್ಕೆ. ಇದು ಧಾರ್ಮಿಕ ಧ್ವನಿ ಅಲ್ಲ, ಇದು ತಾತ್ವಿಕ ಧ್ವನಿ, ಇದು ವೈಶ್ವಿಕ ಧ್ವನಿ, ಇದು ಆಧಾರ. ಇದರ ಮ್ಯಾಲ ಎಲ್ಲ ಅಕ್ಷರಗಳು, ಎಲ್ಲ ಧ್ವನಿಗಳು ಇದರ ಮ್ಯಾಲ. ಯಾವುದೇ ಮಂತ್ರ ನೋಡಿರಿ, ಶಿವ ಇದು ನಿಮ್ಮ ಮಂತ್ರ, ವಿಷ್ಣು ಇನ್ನೊಬ್ಬರ ಮಂತ್ರ, ಓಂಕಾರ ನಿಮ್ಮದೂ ಅಲ್ಲ, ಓಂಕಾರ ಅವ್ರದ್ದು ಅಲ್ಲ, ಅದು ಎಲ್ಲರದು. ಅದನ್ನು ಸ್ವೀಕರಿಸಿದರೂ ಸರಿ, ಸ್ವೀಕರಿಸದೇ ಇದ್ದರೂ ಸರಿ, ಅಂದರೂ ಸರಿ, ಅನ್ನದೇ ಇದ್ದರೂ ಸರಿ. ಅನ್ನದೇ ಇದ್ರೆ ಅದು ಸುಪ್ತ ಓಂಕಾರ, ಅಂದ್ರೆ ವ್ಯಕ್ತ ಓಂಕಾರ. ಅವ್ಯಕ್ತ ಓಂಕಾರ, ವ್ಯಕ್ತ ಓಂಕಾರ, ಅದು ಅದರಲ್ಲಿ ಇದ್ದೇ ಇರ್ತದೆ ಅಂತ. ಅದು ಸಹಜವಾಗಿರ್ತದೆ. ಸುಮ್ಮನೆ ಈಗ ನೀವು ಕಿವಿ ಮುಚ್ಚಿಕೊಳ್ಳಿ, ಎರಡೂ ಕಿವಿಗಳನ್ನು ಸುಮ್ಮನೆ ಮುಚ್ಚಿಕೊಳ್ಳಿ, ಏನೋ ಒಂಥರ ಧ್ವನಿ ಶುರುವಾಗ್ತಿರ್ತದೆ. ಇಲ್ಲ, ಅದಕ್ಕೆ ಅವ್ಯಾಹತ. ಅದೇನು ಇವ್ರದಲ್ಲ, ಅವ್ರದಲ್ಲ, ಯಾರ್ದು ಅಲ್ಲ. ನೀವು ಬೇಕಾದವ್ರು ಮುಚ್ಚಿಗೋರಿ. ಹೆಣ್ಮಕ್ಳು ಆಯ್ತು, ಗಂಡು ಮಕ್ಕಳು ಆಯ್ತು, ವಿಭೂತಿಯರೇ ಹಚ್ಚಿಗೋರಿ, ಗಂಧಾರ ಹಚ್ಚಿಗೋರಿ, ಏನು ಹಚ್ಚಿಕೊಳ್ಳದೆ ಬಿಡ್ರಿ, ಆ ಧ್ವನಿ ಮಾತ್ರ ಹಾಗೆ ಇರೋದು. ಅದು ಬಹಳ ಆಶ್ಚರ್ಯದ. ವಿಶ್ವ ಅನ್ನೋದು ಮನುಷ್ಯನ ಪರಿಮಿತಿಗೆ ನಿಲ್ಲುಕೋದಲ್ಲ. ವಿಶ್ವ ಅಖಂಡವಾಗಿರ್ತದೆ, ಅದ್ಭುತವಾಗಿರ್ತದೆ. ನಾವು ಅದನ್ನು ಆ ರೀತಿ ನೋಡಬೇಕಾಗ್ತದೆ. ಅದು ತಾತ್ವಿಕ ದಾರ್ಶನಿಕ ದೃಷ್ಟಿಕೋನ. ಜಗತ್ತನ್ನು ನೋಡೋದು ಧಾರ್ಮಿಕ ದೃಷ್ಟಿಕೋನ ಬೇರೆ, ದಾರ್ಶನಿಕ ದೃಷ್ಟಿಕೋನ ಬೇರೆ. ಹಾಗೆ ಓಂಕಾರ. ಓಂಕಾರದಲ್ಲಿ ಎರಡು ರೂಪಗಳು. ಓಂಕಾರಕ್ಕೆ ಎರಡು ರೂಪ. ಒಂದು ಇದು ನಾದಾತ್ಮಕ ರೂಪ, ಇದಕ್ಕೆ ನಾದ ರೂಪ ಅಂತ. ಓಂಕಾರ ವಿಶ್ವದೊಳಗೆ ಏನದ, ಇದು ನಾದ ರೂಪ. ಈ ನಾದ ಶಾಂತವಾದ ಇಲ್ಲ ಅಂತ ಇಟ್ಟುಕೊಳ್ಳಿ, ಆ ಕ್ಷಣಕ್ಕೆ ಶೂನ್ಯ ಅಷ್ಟೆ. ಅಂದ್ರೆ ಓಂಕಾರಕ್ಕೆ ಎರಡು ರೂಪ, ಒಂದು ನಾದ ರೂಪ, ಒಂದು ಅರ್ಥರೂಪ. ಅರ್ಥರೂಪ ಶೂನ್ಯ, ನಾದರೂಪ ಇದೇನು ವೈಶ್ವಿಕ ನಾದದ ಇದು
ಅಂದರೆ ಒಂದು ಪರಶಿವ ಅಥವಾ ಮಹಾಲಿಂಗ ಏನು ನೀವು ಕರಿತೀರೋ ಅದು ನಾದ ರೂಪ. ನಾದ, ಬಿಂದು, ಕಲಾ ಅಂತ ತಮ್ಮ ಕೇಳಿರಿವೆಲ್ಲ. ಆದರೆ ಇದು ಮೂಲ ನಾದ. ಇದು ಇಂಥ ನಾದ, ಇದು ಓಂಕಾರ. ಯಾವಾಗ ಓಂ ಅಂತ ನಾವು ಅಂತೇವಿ, ಆ ಕ್ಷಣಕ್ಕೆ ಈ ವಿಶ್ವ ಮೂಲವಾದ ನಾದ, ವಿಶ್ವ ಪೂರ್ಣವಾದ ನಾದ ಮತ್ತು ಶೂನ್ಯ ಎರಡರ ಭಾವ ಬರ್ತದೆ. ಅಂದರೆ ಈ ನಾದ ನಮ್ಮ ಮನಸ್ಸನ್ನು ಶೂನ್ಯದತ್ತ ಒಯ್ತದೆ. ಆದ್ದರಿಂದ ಇದು ಸಾಧನ. ಓಂಕಾರ ಅಂದಾಗ ಯಾವ ವಸ್ತುವಿನತ್ತಲೂ ಅದು ಒಯ್ಯೋದಿಲ್ಲ. ಈಗ ಹೂವು ಅಂದಾಗ ಬೇರೆ ಗಿಡದ ಕಡೆ ಒಯ್ಯೋದಿಲ್ಲ, ನೆಲದ ಕಡೆ ಒಯ್ಯೋದಿಲ್ಲ, ಆಕಾಶ ಕಡೆ ಒಯ್ಯೋದಿಲ್ಲ. ಆ ಶಬ್ದ ನಮ್ಮ ಮನಸ್ಸನ್ನು ಒಂದು ಹೂವಿನತ್ತ ಒಯ್ತದೆ. ಅಂದರೆ ಶಬ್ದ ಏನು ಕೆಲಸ ಮಾಡ್ತದಂದ್ರೆ ನಮ್ಮ ಮನಸ್ಸುಗಳನ್ನು ತನ್ನ ಅರ್ಥದತ್ತ ಒಯ್ತಾ ಇರುತ್ತೆ. ಅದು ವೈಶಿಷ್ಟ್ಯ, ಶಬ್ದದ ವೈಶಿಷ್ಟ್ಯ. ಆದ್ದರಿಂದಲೇ ಋಷಿಗಳು ಶಬ್ದ ಬ್ರಹ್ಮ ಅಂತ ಕರೆದರು. ಅದು ಬ್ರಹ್ಮ ಇದ್ದಂಗೆ, ಶಬ್ದ ಬ್ರಹ್ಮ ಅದು. ಆ ಶಬ್ದದಲ್ಲಿ ಅದ್ಭುತವಾದ ಶಕ್ತಿ ಅದ. ಈಗ ನಾನು ಅಂದೆ, ಚಂದ್ರ ಅಂದೆ, ಈಗ ಚಂದ್ರ ಇಲ್ಲ. ಆದರೆ ಇಷ್ಟು ಜನರ ಮನಸ್ಸಿನಲ್ಲಿ ಚಂದ್ರ ಮೂಡೇ ಬಿಟ್ಟ. ಚಂದ್ರ ಮೂಡಿದ. ಒಂದು ಚಿತ್ರ ಬರಿಬೇಕಾದ್ರೆ ಎಷ್ಟು ಕಷ್ಟದ. ಈ ಕ್ಷಣವೇ ನಿಮ್ಮ ಮನಸ್ಸಿನ ಮ್ಯಾಲ, ನಿಮ್ಮ ಮನಸ್ಸಿನ ಪರದೆಯ ಮ್ಯಾಲ ಈ ಶಬ್ದ ಏನು ಮಾಡ್ತು? ತತ್ಕ್ಷಣ ಆಕಾಶ, ಕತ್ತಲೆ, ಚಂದ್ರ, ಚಂದ್ರನ ಬೆಳಕು ಎಲ್ಲವನ್ನ ಮೂಡಿಸೇ ಬಿಡ್ತು. ಅಂದರೆ ಈ ಬ್ರಷ್ ಎಷ್ಟು ಅದ್ಭುತದೆ, ಎಷ್ಟು ಸುಂದರವಾಗಿ ಬರೀತದೆ. ಒಂದು ಕ್ಷಣದಾಗ ಬರೆದು ಬಿಡ್ತದೆ. ಆದ್ದರಿಂದಲೇ ಶಬ್ದದ ಸಾಮರ್ಥ್ಯ ಬಹಳ. ಶಬ್ದ ಅನ್ನೋದು ಇದು ಬ್ರಹ್ಮ ಇದ್ದಂಗೆ. ಇದು ಎಲ್ಲವನ್ನ ರೂಪಿಸಿ, ಬ್ರಹ್ಮ ಅಂದ್ರೆ ಕ್ರಿಯಾತ್ಮಕ ಕ್ರಿಯಾಶಕ್ತಿ, ಸೃಷ್ಟಿಶಕ್ತಿ, ಸೃಜನ ಶಕ್ತಿ, ಕ್ರಿಯೇಟಿವ್ ಪವರ್. ಏನು ಶಬ್ದದ, ಇಟ್ ಕ್ರಿಯೇಟ್ಸ್ ಇನ್ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಮೈಂಡ್ಸ್ ಇಟ್ಸ್ ಮೀನಿಂಗ್. ಬಹಳ ಸುಂದರವಾಗಿ ರಚನಾ ಮಾಡ್ತದೆ. ಅಷ್ಟು ಅದ್ಭುತವಾದಂತಹ ಶಬ್ದ ಸಾಮರ್ಥ್ಯ ಇದು. ಇಂಥ ಶಬ್ದ ಬಳಸಿಕೊಂಡು ಮಂತ್ರಗಳನ್ನು ನಾವು ನಿರ್ಮಾಣ ಮಾಡ್ಕೋತೇವೆ. ಇಲ್ಲಿ ಓಂಕಾರ ಇದೊಂದು ಶಬ್ದ, ಇದೊಂದು ನಾದ. ಶಬ್ದ ಅಂತ ನಾವು ಸುಮ್ಮನೆ ಅಂತೇವಿ, ಅದು ಇರೋದೇನು? ನಾದ. ಈ ನಾದ ಏನು ತೋರಿಸ್ತದೆ? ಮನಸ್ಸನ್ನು ಎಲ್ಲಿಗೆ ಒಯ್ತದೆ? ಓಂಕಾರ ಅಂದ ಕೂಡಲೇ ಯಾವ ವಸ್ತುವಿನತ್ತವೂ ಅದು ಒಯ್ಯೋದಿಲ್ಲ. ಅದು ಎಲ್ಲಿಗೆ ಹೋಗ್ತದೆ? ನಿಶ್ಶಬ್ದತೆಯತ್ತ ಸಾಗಿ ಹೋಗ್ತದೆ. ಓಂ ಈಗ ಅಂದ ಮರುಕ್ಷಣವೇ ಅದು ಸೌಮ್ಯಾಗ್ತಾ ಕಡಿಮೆ ಆಗ್ತಾ ನಿಶ್ಶಬ್ದವಾಗಿ ಬಿಡ್ತದೆ. ಆದ್ದರಿಂದ ಪವಿತ್ರವಾದ ಓಂಕಾರ ಅಂತ ಕರೀತಾರೆ. ಇದು ಯಾವ ಮತದ್ದೂ ಅಲ್ಲ, ಯಾವ ಧರ್ಮದ್ದೂ ಅಲ್ಲ. ಇದನ್ನು ನಾವು ಗಮನಿಸಬೇಕು. ಅಲ್ಲಿಂದ ಶಿವ ಅಂತ ಬಂದ ಕೂಡಲೇ ಧರ್ಮ ಶುರುವಾಯಿತು ಅಷ್ಟೆ. ಶಿವ ಅಂದ್ರೆ ಏನು? ಅದಕ್ಕೊಂದು ಅರ್ಥ ಇದೆ. ಶಿವ ಅಂದ್ರೆ ಒಂದು ಅರ್ಥ ಇದೆ. ತಾತ್ವಿಕ ಅರ್ಥನೂ ಅದ, ಅದಕ್ಕೆ ಪೌರಾಣಿಕ ಅರ್ಥವೂ ಅದ. ಎರಡೂ ಅರ್ಥಗಳದ. ಅಂದ್ರೆ ಅದನ್ನು ನುಡಿದಾಗ ನಮಗೆ ಏನು ಬರಬೇಕನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು. ಶಿವ ಇಷ್ಟ ಅಂದ ಕ್ಷಣವೇ ನಮ್ಮ ಕಲ್ಪನೆಯಲ್ಲಿ ಏನು ಮೂಡಬೇಕು ಅನ್ನೋದನ್ನು ನಾವು ನಿರ್ಧರಿಸಬೇಕು. ಆ ಶಬ್ದ ಎರಡು ಅರ್ಥಗಳನ್ನು ಬರಿತಾ ಹೋಗ್ತದೆ. ಯಾವ ಅರ್ಥ ನಮಗೆ ಬೇಕೋ ಅದನ್ನು ನಾವು ತಗೊಳ್ಳೋದು, ಯಾವ ಅರ್ಥ ನಮಗೆ ಬೇಡ ಅದನ್ನು ಬಿಟ್ಟು ಬಿಡೋದು. ಶಿವ ಇಷ್ಟ ಅಂದ ಕೂಡಲೇ ಶಿವಶಾಂತಃ ಅಷ್ಟೇ. ಶಿವಶಾಂತಃ, ಶಾಂತಿ ಅನ್ನೋದೇ ಶಿವ, ಪ್ರಶಾಂತಿ ಅನ್ನೋದೇ ಶಿವ. ಆ ಅರ್ಥ ಇಟ್ಟುಕೊಂಡ್ರೆ ಶಿವ ಅಂದ ಕೂಡಲೇ ಶಾಂತಿ. ಏನು ಶಾಂತ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಸಂವೇದನೆಗಳು ಶಾಂತವಾಗಬೇಕು. 5 ಸಂವೇದನೆಗಳು
ಇವೆಲ್ಲ ಶಾಂತವಾಗಬೇಕು. ಅದೊಂದು ವಿಶ್ವ ಶಾಂತಿ. ಅದು ವಿಶ್ವವನ್ನು ಹರವಿಕೊಂಡಿರುವಂಥ ಪ್ರಶಾಂತಿ. ಅದಕ್ಕೆ ನಾವು ಕರೆಯೋದೇನು? ಶಿವ ಅಂತ. ಅದು ಮೂಲ ತತ್ವ. ಆ ಶಾಂತಿಯಿಂದ ಇಷ್ಟೆಲ್ಲ ಜಗತ್ತು ಹೀಗೆ ರೂಪುಗೊಂಡು ಹೀಗೆ ಬರ್ತದೆ. ಅದಕ್ಕೆ ಮಹಾಲಿಂಗ ಅಂತ ಕರಿತೇವೆ, ಶಿವ ಅಂತ ಕರಿತೇವೆ. ಅದು ಮೂಲ ತತ್ವ, ಜಗತ್ತಿನ ಆಧಾರ, ಜಗತ್ತಿನ ಮೂಲ. ಅದು ಶಿವ ಅಷ್ಟೇ, ತಾತ್ವಿಕ ಶಿವ. ಇದು ಎರಡು ಶಬ್ದ ನೋಡಿದೇವೆ. ಒಂದು ಓಂಕಾರ, ಎರಡನೇದ್ದು ಶಿವ. ಇನ್ನು ಮೂರನೇದ್ದು ನಮಃ. ನಮಃ ಅಂದ್ರೆ ಯಾವ ಮಾಡವದ ನಮಸ್ಕಾರ ಅವ. ಈಗ ನಾನು ಅಂತೇನೆ, ನಾನು ಶಿವ, ಆ ಶಿವಾಯ ನಮಃ ಅಂತೇನೆ. ನಾನು ಶಿವನಿಗೆ ವಂದಿಸುತ್ತೇನೆ ಅಂದರೆ ನಾನು ಗೌರವಿಸುತ್ತೇನೆ, ಅವನನ್ನು ನೆನೆಸಿಕೊಳ್ಳುತ್ತೇನೆ ಅಂತ ಅದರ ಅರ್ಥ. ಅದರ ನಾನು ಅಂತದೇ ಅಲ್ಲ. ಇದು ಯಾವುದು? ಇದನ್ನು ನಾವು ಸ್ವಲ್ಪ ನೋಡೋದು. ನಾನು ಅನ್ನೋದು ಯಾವುದು? ಅದು ನಮ್ಮ ಭಾವಕ್ಕೆ ಬರೋದು. ಯಾವಾಗ ನಮಃ ಅಂತೇನೆ ಆ ಕ್ಷಣ ನಾನು. ಈ ನಾನು ಅಂದರೆ ಯಾವುದು? ಅದನ್ನು ನಾವು ಗಮನಿಸೋದು. ಅದು ನಾನೇ, ನೀವಲ್ಲ, ಯಾರ್ಯಾರು ಅಲ್ಲ. ನಾನು ಅಂದ್ರೆ ನಾನು. ಆ ಬಳಿಕ ಅರ್ಥ ಏನೇ ಇರಲಿ, ನಾನು ಅಂದ್ರೆ ನಾನು, ಶಿವ ಅಂದ್ರೆ ಶಿವ, ಓಂ ಅಂದ್ರೆ ಓಂ, ಅಷ್ಟೇ. ಮೂರು. ಆದರೆ ಇವು ಎರಡದರ ಹಿಂದೆ ಓಂಕಾರ. ಓಂಕಾರದ ಮೇಲೆ ಶಿವ, ನಂತರ ನಾನು. ಇವು ಮೂರು ಹೊಂದಿಕೊಂಡು ಹೋಗ್ತಾ ಇರ್ತವೆ. ನನಗೆ ಆಧಾರ ಓಂಕಾರ, ಶಿವನಿಗೆ ಆಧಾರ ಓಂಕಾರ, ಓಂಕಾರದ ಆಧಾರ ನನಗದ, ಶಿವನಿಗದ, ನನ್ನ ದೇಹಕ್ಕೂ ಅದ, ವಿಶ್ವಕ್ಕೂ ಅದ. ಆದ್ದರಿಂದ ನಾನು ಓಂಕಾರದ ಒಂದು ರೂಪ. ಓಂಕಾರದಿಂದ ನಾನು ಹೊರಗೆ ಇಲ್ಲ. ಅಂದರೆ ನಾನು ಶಿವನಿಗೆ ವಂದಿಸುತ್ತೇನೆ. ಓಂ ಅಂದರೆ ನಾನು ಶಿವ ಬೇರೆ ಬೇರೆ ಅಲ್ಲ. ನಾನು ಶಿವನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನಾನು ಶಿವನಿಗೆ ಅರ್ಪಿಸಿಕೊಳ್ಳುತ್ತೇನೆ. ಇದರರ್ಥ ನಾನು ಅನ್ನೋದನ್ನು ಬಿಟ್ಟು ಬಿಡುತ್ತೇನೆ ಅಂತ. ನಾನು ಹೋಗಿ ಶಿವ ಆದ ಬಳಿಕ ಏನಾಗ್ತದೆ? ಕೊನೆಗೆ ಪ್ರಶಾಂತ ಆಗ್ತದೆ. ಅದೇ ಓಂಕಾರ. ನಮಃ ಶಿವಾಯ ಓಂ. ಇದಕ್ಕೆ ಸಾಧನ ಅಂತ ಕರೀತೇವೆ. ಯಾವಾಗ ನಮಃ ಶಿವಾಯ ಓಂ ಅಂತೇವಿ, ಮೊದಲು ನಮಃ ಅನ್ನೋದು, ಆ ಬಳಿಕ ವಿಶ್ವದ ಭಾವ ಬರೋದು, ಆ ಬಳಿಕ ಅನಂತತೆಯ ಕಲ್ಪನಾ ಬರೋದು. ನಾನು, ಎರಡನೇದ್ದು ಪರಶಿವ ದೇವರು, ವಿಶ್ವ ಪರಮ ಆತ್ಮ ವಸ್ತು. ನಾನು ಆತ್ಮ, ಪರಮ ಆತ್ಮ. ನಾನು ಪರಮಾತ್ಮನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಅಂದ್ರೆ ನಾನು ಅನ್ನೋದನ್ನು ಬಿಟ್ಟು ಬಿಡುತ್ತೇನೆ. ಇಷ್ಟು ಅಂದ ಕ್ಷಣವೇ ಏನಾಗ್ತದೆ? ನಾನು ಶಾಂತವಾಗ್ತದೆ, ಪರಮ ಆತ್ಮ ಶಾಂತವಾಗ್ತದೆ. ಉಳಿಯೋದೆಲ್ಲ ನಿಶೂನ್ಯತ. ಇದು ಷಟ್ಸ್ಥಲ ಶೂನ್ಯ. ಇಲ್ಲಿಂದ ನಾನು ಅನ್ನೋದರಿಂದ ಹಿಡಿದು ಶೂನ್ಯದತ್ತ ನಮ್ಮನ್ನ ಕರೆದೊಯ್ಯುವ ಸುಂದರ ಮಂತ್ರ ಇದು. ನಾನು ಅನ್ನೋದನ್ನ ಶಿವನಲ್ಲಿ ಬೆರೆಸ್ತದೆ, ಶಿವನನ್ನ ನಿಶೂನ್ಯತೆಯಲ್ಲಿ ಬೆರೆಸ್ತದೆ, ಅಲ್ಲಿ ಶೂನ್ಯವೇ ಉಳಿತದೆ. ಈ ಮಂತ್ರ ನಮ್ಮನ್ನು ಏನು ಮಾಡ್ತದಂದ್ರೆ, ಈ ಸ್ಥೂಲ ನಾನು ಅನ್ನೋದರಿಂದ ಹಿಡಿದು ಶೂನ್ಯದತ್ತ ನಮ್ಮನ್ನ ಕರೆದುಕೊಂಡು ಹೋಗಿ ಅಲ್ಲಿ ಲಯಗೊಳಿಸಿ ಬಿಡುತ್ತದೆ, ನಮ್ಮನ್ನು ಪ್ರಶಾಂತಗೊಳಿಸ್ತದೆ. ಆದ್ದರಿಂದ ಇದು ಮಂತ್ರ ಸಾಧನ ಬಹಳ ಅದ್ಭುತವಾದದ್ದು. ಇದರಲ್ಲಿ 6 ಅಕ್ಷರಗಳದ. ಇನ್ನು ಇದನ್ನು ಮಾಡೋದು ಹೇಗೆ ಅಂದ್ರೆ ಕ್ರಮಕ್ರಮವಾಗಿ ಮಾಡಬೇಕು ಅಂತ.
ಏನು ಕ್ರಮ? ನ ಮ ಶೇ ವಾ ಯ 5 ಅದ, ಕೊನೆಗೆ 6. ಇವು 6 ಅದ. ಈಗ ನ ಇದೊಂದು ಹಂತ, ಮ ಅನ್ನೋದೊಂದು 2ನೆಯ ಹಂತ. ಹಾಗೆ ಸೇ ವಾ ಯ ಇವು 5 ಹಂತಗಳು. 5 ಹಂತ ಮುಗಿದ ಕೂಡಲೇ ಓಂಕಾರ. 5 ಹಂತಗಳಲ್ಲಿ ಮನಸ್ಸು ಏರ್ಕೋತ ಹೋಗೋದೇ ಸಾಧನ. ಮೊದಲನೇ ಹಂತ ಅದು ಏರಿದಾಗ ಭಕ್ತ, 2ನೇ ಹಂತ ಏರದ ಯಾರು? ಮಾಹೇಶ್ವರ, ಅವನಿಗೆ ಹೆಸರದು. 3ನೇ ಹಂತ ಏರದ ಪ್ರಸಾದಿ, ಹಾಗೆ ಪ್ರಾಣಲಿಂಗಿ, ಶರಣ, ಕೊನೆಗೆ ಐಕ್ಯ. ನ ಅನ್ನೋದು ಮೊದಲನೇ ಹೆಜ್ಜೆ ಇಡೋದು, ಮ ಅನ್ನೋದು 2ನೇ ಹೆಜ್ಜೆ ಇಡೋದು. ಏರ್ಕೋತ ಹೋಗಬೇಕು. ಹಾಗಂದ್ರೆ ಏನು? ಇದು ಪ್ರಶ್ನೆ. ಇದು ಷಟ್ಸ್ಥಲ ಹೆಂಗೆ, ಮಂತ್ರ ಸಾಧನೆಯ ಷಟ್ಸ್ಥಲ ಹೇಗಾಗ್ತದೆ? ಈಗ 6 ಹಂತಗಳಿವೆ. ನಮ್ಮ ಸೃಷ್ಟಿ ನಿರ್ಮಾಣ ಆದದ್ದು 6 ಹಂತಗಳಲ್ಲಿ. ಅದನ್ನು ನಾವು ನೋಡೇವಿ ಈಗಾಗಲೇ. ಮೊದಲ ಅದು ಮೂಲದಲ್ಲಿ ಇರ್ತದೆ, ಶಿವ ಇರ್ತದೆ. ಆ ಬಳಿಕ 5 ಸಾದಾಖ್ಯ ತತ್ವಗಳ ನಿರ್ಮಾಣ ಆಗ್ತಾವ. ಅಂದ್ರೆ ಒಂದಕ್ಕಿಂತ ಒಂದು ಕೆಳಗೆ 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 ಬರ್ತಾವ. ಮೊದಲ ಒಂದು ತತ್ವ ಆಕಾಶ ನಿರ್ಮಾಣ ಆಗ್ತದಂತ ಇಟ್ಕೋರಿ. ಆ ಬಳಿಕ ವಾಯು ನಿರ್ಮಾಣ ಆಗ್ತದೆ, ಆ ಬಳಿಕ ಅಗ್ನಿ ನಿರ್ಮಾಣ, ಆ ನಂತರ ಅಪ್ಪು, ಆ ಬಳಿಕ ಭೂಮಿ. ಹೀಗೆ ಸೂಕ್ಷ್ಮದಿಂದ ಸ್ಥೂಲಾಕೋತ ಬರ್ತದೆ. ಕೊನೆಗೆ ನಮಗೆ ಇದು ಭೂಮಿ, ನಾವು ಇವೆಲ್ಲವೂ ತಯಾರಾಗ್ತವೆ. ಇದು ಬಹಳ ಸ್ಥೂಲ. ಸೂಕ್ಷ್ಮದಿಂದ ಸ್ಥೂಲ, ಮತ್ತೆ ಸೂಕ್ಷ್ಮದಿಂದ ಅದು ಸೂಕ್ಷ್ಮ, ಅದರಿಂದ ಇನ್ನಷ್ಟು ಸ್ಥೂಲ, ಕೊನೆಗೊಮ್ಮೆ ಜಗತ್ತು ಅತ್ಯಂತ ಸ್ಥೂಲ. ಯಾವ ಕ್ರಮದಿಂದ ಜಗತ್ತು ನಿರ್ಮಾಣ ಆಗ್ಯದ ಅದೇ ಕ್ರಮದಿಂದ ಮ್ಯಾಲೆ ಏರಿಸೋದೇ ಮಂತ್ರ. ಈಗ ನಾವು ಮೊದಲ ಶಿವ ಅಂತ ಇಟ್ಟುಕೊಂಡೇವೆ, 2ನೇದ್ದು ಆಕಾಶ ಅಂತ ಭಾವಿಸೋಣ. ಸುಮ್ಮನೆ ಸ್ಥೂಲವಾಗಿ ಆಕಾಶ, ಎಷ್ಟು ಸೂಕ್ಷ್ಮದ ಆಕಾಶ. ವಾಯು ಅಂದ್ರೆ ಒಂಥರ ಗ್ರಾವಿಟೇಷನಲ್ ಫೋರ್ಸ್. ಈ ಜಗತ್ತಿನ ತುಂಬೆಲ್ಲ ಹರವಿಕೊಂಡಿರುವಂಥ ಗ್ರಾವಿಟೇಷನ್, ಅದು ಇಲ್ಲದ ಸ್ಥಾನ ಈ ಜಗತ್ತಿನೊಳಗಿಲ್ಲ. ಆಕಾಶವಿಲ್ಲದ ಸ್ಥಾನ ಈ ಜಗತ್ತಿನೊಳಗಿಲ್ಲ. ಆಕಾಶದ ನಂತರ ವಾಯು, ಅದು ಅದಕ್ಕಿಂತ ಸ್ವಲ್ಪ ಸ್ಥೂಲ. ಈ ವಾಯುವಿನ ನಂತರ ಬರೋದು ಪ್ರಕಾಶ. ಇಡೀ ಜಗತ್ತನ್ನ ಪ್ರಕಾಶ ತುಂಬ್ಯದ, ನಿಮಗೆ ಗೊತ್ತಿರಬೇಕು. ಎಲ್ಲ ಕಡೆ ಪ್ರಕಾಶವೇ ಪ್ರಕಾಶ, ರೇಡಿಯೇಷನ್. ಅದು 3ನೇದ್ದು. ಆ ಬಳಿಕ 4ನೇದ್ದು ಜಲ. ಇದು ಒಂಥರ ಲಿಕ್ವಿಡ್, ಇದೇನದ ಅಲ್ಲಿ ಎಲ್ಲ ಇದು ಹಾಗೆ. ಆ ಬಳಿಕ ಸ್ಥೂಲ, ಇದು ಜಗತ್. ಇದು ಬಹಳ ಸ್ಥೂಲ, ಇದು ಮ್ಯಾಟರ್, ಅದು ಎನರ್ಜಿ. ಅದ ಎನರ್ಜಿನೇ ಸ್ವಲ್ಪ ಸೂಕ್ಷ್ಮ ಆಯಿತು ಅಂದ್ರೆ ಪ್ರಕಾಶ, ಅದಕ್ಕಿಂತ ಸೂಕ್ಷ್ಮ ಆಯಿತು ಅಂದ್ರೆ ಗ್ರಾವಿಟೇಷನ್, ಅದಕ್ಕಿಂತ ಹಿಂದೆ ಹೋದ್ರೆ ಸ್ಪೇಸ್. ಇವು 5. ಅಂದ್ರೆ ಸೃಷ್ಟಿ ನಿರ್ಮಾಣ ಹೆಂಗೆ ಆಗ್ತದಂದ್ರೆ ಅವ್ರ ಪ್ರಕಾರ ಸೂಕ್ಷ್ಮದಿಂದ ಸ್ಥೂಲದಿಂದ ಇನ್ನಷ್ಟು ಸ್ಥೂಲ, ಅದಕ್ಕಿಂತ ಮುಂದೆ ಸ್ಥೂಲ. ಹೀಗಾಗಿ 5 ಹಂತಗಳಲ್ಲಿ ಜಗತ್ತು ನಿರ್ಮಾಣ ಆಯಿತು ಅಂತ ಅವರು ಹೇಳ್ತಾರೆ. ಈಗ ಒಂದೊಂದು ಹಂತಕ್ಕೆ ಒಂದೊಂದು ಅಕ್ಷರ. ನ ಅನ್ನೋದಂದ್ರೆ ಭೂಮಿ, ಮ ಅಂದ್ರೆ ಜಲತತ್ವ. ಜಲ ಅಂದ್ರೆ ನೀರಂತಲ್ಲ, ಜಲತತ್ವ, ಅದು ಸ್ನೇಹತತ್ವ. ಅದು ಆ ಬಳಿಕ 3ನೇದ್ದು ಅಗ್ನಿ ತತ್ವ, 4 ವಾಯು ತತ್ವ, 5 ಆಕಾಶ ತತ್ವ, ಬಹಳ ಸೂಕ್ಷ್ಮ. ನ 2ನೇದ್ದು ಮ, 3ನೇದ್ದು ಸೇ, 4ನೇದ್ದು ವಾ, 5ನೇದ್ದು ಯ. ನಾವು ನ ಮ ಸೇ ಅನ್ನುವಾಗಲೇ ನಮ್ಮ ಮನಸ್ಸು ನ ಅನ್ನುವಾಗ ಭೂಮಂಡಲ,
ಬರಬೇಕು ತಲೆಯೊಳಗೆ. ಬರೇ ನೀವು ನಮಃ ಶಿವಾಯ 1000 ಅಂದ್ರೂ ಅಷ್ಟೇ, ಲಕ್ಷ ಅಂದ್ರೂ ಅಷ್ಟೇ, ಕೋಟಿ ಅಂದ್ರೂ ಅಷ್ಟೇ. ನಮ್ಮ ಮಷಿನ್ಗಳು ಅಂತಿರ್ತಾವೆ ಬೇಕಾದಷ್ಟು, ಅವೇನು ಬೇಕಾದಷ್ಟು. ಅದು ಬೇರೆ, ಮಂತ್ರ ಸಾಧನಾ ಬೇರೆ. ಈಗ ನಾವು ಕೆಲವು ನೇಮ್ ಹಾಕೊಂಡಿರದಲ್ಲ, 1000 ಮಾಡೋದದ, ಇಂದ ಅವಸರದ ಬರ 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 1000 ಮಾಡೋದು. ನಮಗೆ ಸಂಖ್ಯಾ ಮಹತ್ವದ್ದೇ ವಿನಃ ನಮಗೆ ಮಂತ್ರ ಧ್ಯಾನ ಮಹತ್ವದ್ದಲ್ಲ. ಅದು ಷಟ್ಸ್ಥಲ ಸಾಧನ ಅಲ್ಲ, ಅದು ಸುಮ್ಮನೆ ಒಂದು ಕ್ರಿಯೆ ಅಷ್ಟೆ. ಅದು ಕೆಟ್ಟಲ್ಲ, ಅದು ಬಹಳ ಒಳ್ಳೆಯದು. ಏನರೇ ಮಾಡೋದಕ್ಕಿಂತ ಅದನ್ನರೇ ಮಾಡ್ತೇವೆ, ಬಹಳ ಒಳ್ಳೆಯದದು. ಮನಸ್ಸಿನಾಗ ಅದು ಇತ್ತಂದ್ರೆ ಬೈಗಳೂ ಕಡಿಮೆ ಆಕ್ಕವ, ಮನಸ್ಸು ಸ್ವಚ್ಛ ಇರ್ತದ. ಪ್ರಯೋಜನ ಇಲ್ಲಂತಲ್ಲ, ಪ್ರಯೋಜನ ಸಾಕಷ್ಟದ, ವ್ಯಾವಹಾರಿಕ ಪ್ರಯೋಜನದ. ಆದರೆ ಪಾರಮಾರ್ಥಿಕ ಪ್ರಯೋಜನ ಆಗಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ಅರ್ಥ ನ ಅಂದ ಕೂಡಲೇ ಸಮಸ್ತ ಜಡ ವಿಶ್ವ, ಮ್ಯಾಟರ್, ಮಟೀರಿಯಲ್ ವರ್ಲ್ಡ್, ಫಿಸಿಕಲ್ ವರ್ಲ್ಡ್, ಹಿಂಗೆಲ್ಲ ಕಣ್ಮುಂದ ಹಿಂಗ ಸುಳಿಯೋದು. ಮನಿಯಲ್ಲ, ದೇಹ ಅಲ್ಲ, ವಸ್ತು ಒಡವೆಗಳಲ್ಲ. ನ ಇದು ಏನನ್ನ ತೋರಿಸ್ತದೆ? ಇಡೀ ಜಗತ್ತನ್ನ. ಆ ಬಳಿಕ ಮ ನಮಃ ಇಷ್ಟ ಅಂದೇವಿ ಅಂದರೆ ಅದು ಎರಡನೇದ್ದು. ಅದು ಅಪ್ಪು ಜಲತತ್ವ. ಜಲತತ್ವ ಏನು ಚಲನ ಆಗ್ತಾ ಇರ್ತದಲ್ಲ, ಅದೆಲ್ಲ ಜಲತತ್ವ. ಆ ಜಲತತ್ವವನ್ನು ತೋರಿಸ್ತಾ ಇರ್ತದೆ. ಆ ಬಳಿಕ ಮೂರನೇದ್ದು ಸಿ ಅಂದ ಕ್ಷಣವೇ ವಿಶ್ವದೊಳಗೆ ಹರವಿದಂಥ ಇದೆಲ್ಲ ಬೆಳಕು, ಅದ್ಭುತವಾದ ಬೆಳಕು, ಅದು ಭಾವಕ್ಕೆ ಬರಬೇಕು. ಈಗ ನಾವು ಮ್ಯಾಲೆ ಏರ್ತಾ ಇದ್ದೇವೆ. ಮೊದಲು ಮಣ್ಣಿನಿಂದ ನೀರಿಗೆ ಬಂದೇವಿ, ನೀರಿನಿಂದ ಅಗ್ನಿಗೆ ಬಂದೇವಿ, ಇನ್ನು ಅಗ್ನಿಯಿಂದ ವಾಯುವಿಗೆ. ವಿಶಾಲವಾದಂಥ ಗ್ರಾವಿಟೇಷನ್ ಅದಲ್ಲ, ಇವೆಲ್ಲ ನಕ್ಷತ್ರಗಳು, ಅವು ಇವು ಎಲ್ಲವೂ ತೇಲ್ತಾ ಇರೋದು. ಅದ್ಭುತವಾದಂಥ ಜಗತ್ತ ಇದು. ಎಲ್ಲದರ ಮಧ್ಯದಲ್ಲಿ ಒಂದು ಶಕ್ತಿಯನ್ನು ಹರವಿಕೊಂಡಿದೆ. ಅದು ವಾ. ವಾ ಅಕ್ಷರ ನುಡಿದ ಕ್ಷಣವೇ ಮನಸ್ಸು ಹಾಂಗ ಆಗೋದು. ಮನಸ್ಸು ಇಲ್ಲಿಂದ ಏರ್ಕೋತ್ ಹೋಯ್ತು, ಈಗ ಅಲ್ಲಿಗೆ ಬಂತು. ಕೊನೆಗೆ ಯ ಅಂದಾಗ ಆಕಾಶ್, ಬರಿದಾದ ಆಕಾಶ್, ಸ್ಪೇಸ್, ಸಿಂಪ್ಲಿ ಸ್ಪೇಸ್. ಅದೇನಿಲ್ಲ ಅಲ್ಲಿ, ಎಂಟಿ ಸ್ಪೇಸ್, ಇನ್ಫಿನಿಟ್, ಎಂಡ್ಲೆಸ್, ಬೌಂಡ್ಲೆಸ್ ಸ್ಪೇಸ್. ಅಂಥದೊಂದು ಆಯಿತು. ಮನಸ್ಸೆಷ್ಟು ವಿಶಾಲ ಆಯ್ತು. ಈಗ ನಾವು 5ನೇ ಸ್ಥಳಕ್ಕೆ ಬಂದೇವಿ. ಶರಣ ಸ್ಥಳಕ್ಕೆ ಬಂದಾಗ ಅಷ್ಟು ವಿಶಾಲ. ಆ ಬಳಿಕ ಕೊನೆಗೆ ಯಾವುದು? ಓಂಕಾರ, ಶೂರ್, ನಿಶ್ಶಬ್ದ, ಓಂಕಾರ. ಅಲ್ಲಿಂದ ಮನಸ್ಸಿಲ್ಲ, ಏರಿದ ಮನಸ್ಸು ಶಾಂತ ಆಗ್ತದೆ. ಇನ್ನೆಲ್ಲೇ ಇರೋದು, ಎಲ್ಲ ಮುಗಿತಲ್ಲಿಗೆ. ಹೀಗೆ ನ ಮ ಶಿವಾಯ ಓಂ ಇಷ್ಟು ಅನ್ನೋದ್ರಾಗ ನಮ್ಮದು 6 ಸ್ಥಳ ಆಗಬೇಕು. 6 ಸ್ಥಳ ಬರೇ ಒಂದು ಮಂತ್ರ ಅನ್ನೋದ್ರಾಗ ನಮ್ಮ ಮನಸ್ಸು 6 ಸ್ಥಳಗಳನ್ನ ಏರೋದು, ಅಲ್ಲಿಗೆ ಶಾಂತ ಆಗೋದು. ಅದು ಬಹಳ ತಾಕಿರೋದಿಲ್ಲ. ಮತ್ತು ನ ಮ ಶಿವಾಯ ಓಂ ಇದು ಏರ್ಕೋತ ಹೋಗು. ಇದಕ್ಕೆ ಮಂತ್ರ ಸಾಧನ ಅಂತ ಕರೀತೇವೆ. ಇದು ನಮಃ ಶಿವಾಯ ಓಂ ಅಂತನ್ನುವ ಷಟ್ ವರ್ಣಗಳ ಷಡಕ್ಷರ ಮಂತ್ರ. ಇದೇನು ಮಾಡ್ತದಂದ್ರೆ ನಮ್ಮನ್ನ 6 ಸ್ಥಳ ಏರಿಸ್ತದೆ. ಕೊನೆಗೆ ಓಂಕಾರ ನುಡಿದಾಗ ಮನಸ್ಸು ಸ್ತಬ್ಧವಾಗ್ತದೆ, ಮನಸ್ಸು ಮೌನವಾಗ್ತದೆ. ವಿ ಎಂಟರ್ ಇನ್ ಟು ಡೀಪ್ ಡೀಪ್ ಪ್ರೊಫೌಂಡ್ ಸೈಲೆನ್ಸ್. ಅದೊಂದು ಅದ್ಭುತವಾದ ಪ್ರಶಾಂತಿಯನ್ನು ನಾವು ಅನುಭವಿಸ್ತೇವೆ. ಅಲ್ಲಿ ಏನು ಅನುಭವಿಸ್ತೇವಲ್ಲ ಅದೇ ಮಂತ್ರಾನುಭೂತಿ. ಅದು ಷಡಕ್ಷರದ ಕೊಟ್ಟ ಕೊನೆಗೆ ಐಕ್ಯ ಸ್ಥಳದಲ್ಲಿ ನಾವೇನು ಅನುಭವಿಸಬಲ್ಲಿವಿ ಅದನ್ನು ನಾವು ಅನುಭವಿಸೋದು. ನಮಃ ಶಿವಾಯ ಓಂ. ಎಷ್ಟು ಕೊನೆಗೆ ಏನಾಗ್ತದೆ? ಶೂನ್ಯ ಆಗಿರ್ತದೆ. ಅಂದ್ರೆ ಮನಸ್ಸಿನಾಗ ಏನೂ ಇರೋದಿಲ್ಲ. ಏನಿರೋದಿಲ್ಲ? ನಾನೂ ಇಲ್ಲ, ನೀವು ಇಲ್ಲ, ನನ್ನದೂ ಇಲ್ಲ, ಯಾವುದೂ ಇರೋದಿಲ್ಲ. ಪ್ರಶಾಂತ ಒಂದು ಅವಸ್ಥೆಯನ್ನು ನಾವು ಅನುಭವಿಸ್ತೇವೆ. ಅದು ಅನುಭವಕ್ಕೆ ಬರುವ ಶೂನ್ಯ, ಅದು ಓಂಕಾರ. ಹೀಗೆ ಮಂತ್ರವನ್ನು ಬಳಸಿಕೊಂಡು ಷಟ್ಸ್ಥಳವನ್ನು ಸಾಧನೆ ಮಾಡೋ ವಿಧಾನ ಇದು.
ಇದೊಂದು ಸುಂದರವಾದ, ಸರಳವಾದ ಮತ್ತು ಯಾವ ಪರಿಕಲ್ಪನೆಗಿದು ಪರಿಕರಗಳೂ ಬೇಕಿಲ್ಲ ಅಂಥ ವಿಧಾನ. ಇದಕ್ಕಾಗಿ ಏನೂ ಮಾಡಬೇಕಾಗಿಲ್ಲ, ಯಾವ ವಸ್ತುಗಳೂ ಬೇಕಿಲ್ಲ. ಸುಮ್ಮನೆ ಒಂದು ಕಡೆ ಕೂಡೋದದೆ, ಮನಸ್ಸನ್ನು ಎತ್ತರಿಸ್ತಾ ಹೋಗೋದದು. ಯಾರಾದರೂ ಮಾಡಬಹುದು, ಎಲ್ಲಾದರೂ ಮಾಡಬಹುದು, ಎಲ್ಲಿ ಬೇಕಾದಲ್ಲಿ, ಇಲ್ಲೇ ಅಂತಲ್ಲ. ಆದರೆ ವಾತಾವರಣ ಪ್ರಶಾಂತವಾಗಿರಬೇಕು. ಕಣ್ಣೆದರಿಗೆ ಈ ಪಂಚಭೂತಗಳು ಅಥವಾ ಪಂಚತತ್ವಗಳು ಸುಳಿತಾ ಇರಬೇಕು. ಕೊನೆಗೆ ಮಹಾ ಮೌನವಾಗಬೇಕು. ಇದನ್ನು ಇಷ್ಟೆಲ್ಲ ಮೌನವಾಗಿ ಇದನ್ನು ಅನುಭವಿಸಿ ಕೆಳಗೆ ಬಂದ ಬಳಿಕ ಮನಸ್ಸು ಸಮಾಧಾನ ಇರ್ತದೆ. ಯಾಕೆ? ನಾನು ಏನೂ ಅಲ್ಲ. ಇದು ಅನುಭವ. ನಮಃ ಶಿವಾಯ ಓಂ ಆದ ಬಳಿಕ ನಾನು ಅರ್ಪಣಾ ಮಾಡಿಕೊಂಡ ಬಳಿಕ ಇನ್ನೇನದ ಜಗತ್ತಿನೊಳಗೆ? ಎಲ್ಲವೂ ಶೂನ್ಯ, ಎಲ್ಲವೂ ಪರಮ ಆತ್ಮತತ್ವ, ಎಲ್ಲವೂ ಪ್ರಶಾಂತ, ಎಲ್ಲವೂ ಪರಮ ವಸ್ತು, ಪರವಸ್ತು ಅಥವಾ ಸತ್ಯ. ಇದು ಷಟ್ಸ್ಥಲದ ಕೊನೆ. ಇದು ಅಂದರೆ ಒಂದು ಮಂತ್ರ ನಮ್ಮನ್ನ ಷಟ್ಸ್ಥಲ ಏರುವಂಗೆ ಮಾಡ್ತದೆ. ಅದನ್ನು ಮಾಡೋ ರೀತಿ ಒಂದು ನಮಗೆ ಗೊತ್ತಿರಬೇಕಷ್ಟೆ. ಇದು 4ನೆಯ ಸಾಧನೆ. ಎದರದ್ದು? ಷಟ್ ಸ್ಥಳದ 4ನೆಯ ಸಾಧನೆ. ಎಷ್ಟು ಚೆನ್ನಾಗಿದೆ, ಬಹಳ ಸುಲಭವಾಗಿದೆ. ಯಾವ ವಸ್ತುಗಳು ಇಲ್ಲಿಲ್ಲ, ಬರೀ ಮಂತ್ರ, ನಾದ. ಅದೇ ಬಹಳ ಸುಲಭವಾದದ್ದು. ಅಷ್ಟೇ ಹಗರ, ಯಾವುದೇನಿಲ್ಲ ಇಲ್ಲಿ. ಹೀಗೆ ಕೂಡಬೇಕು, ಏನೇನೂ ಇಲ್ಲ. ಮತ್ತೆ ಇಂಥದವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ಏನಿಲ್ಲ. ಇದು ಕಲಿಯೋದದೆ, ಇದನ್ನು ಮಾಡ್ಕೋತ ಹೋಗೋದು. ಈಗ ಸುಮ್ಮನೆ ಒಂದು ಕ್ಷಣ ನೀವು ಮನೆಗೆ ಹೋಗ್ರಿ, ಸುಮ್ಮನೆ ಒಂದ ಸಲ ನಮಸ್ಕಾರ, ಇದು ನಮಃ ಶಿವಾಯ ಓಂ, ಬಹಳ ಸಲ ಅಲ್ಲ. ನ ಅನ್ನೋದದ ಮನಸ್ಸನ್ನು ಹಾಂಗೆ ಒಂದು ಸ್ಥಳಕ್ಕೆ ಒಯ್ಯೋದದು. ಮ ಅಂದ 2ನೇ ಸ್ಥಳ, 3ನೇ ಸ್ಥಳ, 4ನೇ ಸ್ಥಳ, ಯಕಾರ 5ನೇ ಸ್ಥಳ. ಒಯ್ರಿ, ಅಲ್ಲಿಗೆ ಮನಸ್ಸು ವಿಶಾಲನೆ ಆಗಿರ್ತದೆ. ಕೊನೆಗೆ ನಾವು ಅನ್ನದೇ ಇದ್ದರೂ ಸಹಿತ ಓಂಕಾರ ಆಗಿವೆ. ಅದು ನಿಶ್ಶಬ್ದದ ಪ್ರಶ್ನೆ ಕೇಳಿ. ನಿಶ್ಶಬ್ದ ಈ ಸಾಧನೆ ಮಾಡುವಾಗ ಸಮಯ ಪ್ರಜ್ಞೆನೇ ಇರೋದಿಲ್ಲ. ಸಮಯದತ್ತ ನಮ್ಮ ಲಕ್ಷ್ಯ ಇರೋದಿಲ್ಲ. ನಮ್ಮ ಮನಸ್ಸನ್ನು ವಿಶ್ವ ತುಂಬಿಕೊಂಡಿರ್ತದೆ ಈ ಪಂಚ ಅಕ್ಷರಗಳ ಮಧ್ಯ. ಕೊನೆಗೆ ಮಹಾ ಮೌನವನ್ನು ಅನುಭವಿಸ್ತಾ ಇರ್ತದೆ. 5 ಅಕ್ಷರ ಕೂಡಿಯೇ ಒಂದು ಸಾಧನೆ ಮಾಡೋದು. ಸುಮ್ಮನೆ ಇವು ಒಂದೊಂದು ಏರೋದಂತಲ್ಲ. ವಿಶ್ವ, ಆ ಬಳಿಕ ವಿಶ್ವ, ಅದು ಅಷ್ಟೇ, 2. ಈಗ ಹೇಳ್ರಿ, ಒಂದು ನಿಮಿಷ ಅವ್ರದ್ದು. ಈಗ ಎಷ್ಟೊತ್ತಿರ್ತದಂತ ಅವ್ರ ಪ್ರಶ್ನೆ ಅದ. ಅದು ಮುಖ್ಯ ಪ್ರಶ್ನೆ. ಎಷ್ಟೊತ್ತು ಇರ್ತದ? ಇರಬೇಕಂತ ಏನಲ್ಲ. ಎಷ್ಟೊತ್ತಿರೋದದ? 1 ಕ್ಷಣ, 2 ಕ್ಷಣ, 4 ಕ್ಷಣ. ಎಷ್ಟೊತ್ತಿರ್ತದ. ಕಾಲದ ಪ್ರಶ್ನೆ ಅಲ್ಲ. ನಮ್ಮ ಮನಸ್ಸಿನ ರಚನೆಯ ಮೇಲೆ ಅದು ಅವಲಂಬಿಸಿಕೊಂಡಿರ್ತದೆ. ನಮಗೊಂದಿಷ್ಟು ಆನಂದವಾಗಿತ್ತು, ಒಂದಿಷ್ಟು ಸುಲಭ ಅನಿಸ್ತಿತ್ತು ಅಂದರೆ ಹೆಚ್ಚು ಹೊತ್ತ ಇರ್ತದೆ. ಮತ್ತೆ ಮನಸ್ಸು ಕೆಳಗೆ ಬರ್ತದೆ. ಯಾಕೆ? ಮನಸ್ಸಿಗೆ ಒಂದು ಕೆಲಸ ಕೊಟ್ಟದ ನಿಸರ್ಗ. ನೋಡು, ಯಾವಾಗಲೂ ನೀನು ಪ್ರಶಾಂತಿ ಇರಬಾರದು, ಸ್ವಲ್ಪ ಇರಬೇಕು ಯಾವಾಗಲೂ. ಜಗತ್ತು ನಡೆಯೋದೇ ಇಲ್ಲ, ಜೀವನ ನಡೆಯೋದೇ ಇಲ್ಲ. ಆದ್ದರಿಂದ ನೋಡಬೇಕು, ಕೇಳಬೇಕು, ಮುಟ್ಟಬೇಕು, ಮೋಷಿಸಬೇಕು, ವ್ಯವಹರಿಸಬೇಕು. ಮತ್ತು ನೀನು ಸುಮ್ಮನೆ ಇರಬೇಡ ಅಂತ ತಿಳ್ಕೊಂಡೇ ನಿಸರ್ಗ ಅದಕ್ಕೆ ಎಷ್ಟು ಶಕ್ತಿ ಕೊಟ್ಟು ಕಳಿಸಿಕೊಟ್ಟದ. ಅದಂತದ, ಸುಮ್ಮನೆ ನಾನು ಎಷ್ಟೊತ್ತಕ ಇರ್ತೀನಿ ಅಷ್ಟು ಆನಂದ ಪಡು, ಆರಾಮಾಗಿರು, ನನ್ನ ಕೆಡಿಸ್ಬೇಡ, ನಾನು ಕೆಲಸ ಮಾಡವ ಯಾವಾಗಲೂ ಅಷ್ಟೇ. ಅದಕ್ಕೆ ಎಷ್ಟೊತ್ತತ್ತು ಕೇಳಬಾರದು. ಅದು ಇರ್ತದ ಎಷ್ಟೊತ್ತರೆ, ಆ ಬಳಿಕ ಬಿಟ್ಟು ಬಿಡೋದು. ಇಷ್ಟೊತ್ತ ಇರಬೇಕಂತ ನೇಮ ಹಾಕಿದರೆ ಅಲ್ಲಿಗೆ ಮುಗಿತು, ಸಾಧನ ಮುಗಿತಲ್ಲಿ. ಕಟ್ಟುನಿಟ್ಟಿನಲ್ಲಿ ಶಾಂತಿ ಸಾಧನೆ ಸಾಧ್ಯ ಆಗೋದಿಲ್ಲ. ಸೃಷ್ಟಿ ನಿರ್ಮಾಣಕ್ಕೆ ಶೂನ್ಯ ಅಥವಾ ಮಹಾಶೂನ್ಯದಿಂದ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ ಮತ್ತು ಭೂಮಿ ತತ್ವ ಈಗ ನಿರ್ಮಾಣ ಆಯಿತು. ಈ ನಿರ್ಮಾಣ ಕ್ರಿಯೆ ಈಗ ಮುಗಿದು ಹೋಗಿದೆಯೋ ಅಥವಾ ಇನ್ನು ಮುಂದೆ ಹೋಗಬಹುದು? ಎಷ್ಟು ಚೆನ್ನಾಗಿದೆ ಪ್ರಶ್ನೆ.
ನಾವಿರೋದು ಒಂದು 10-20 ವರ್ಷ. ಜಗತ್ತನ್ನ ತಿಳ್ಕೋಬೇಕಂತ ನಾವೇನು ಹೊರಟೇವಲ್ಲ, ಇದ ಮಸ್ತ್ ಇರ್ತದ. ಇದು ಯಾವಾಗಲೇ ನಿರ್ಮಾಣ ಅಂತಲ್ಲ, ಪ್ರತಿ ಕ್ಷಣ ನಿರ್ಮಾಣ, ಕ್ರಿಯೇಷನ್, ಆ ಬಳಿಕ ಸಸ್ಟೆನೆನ್ಸ್, ಆ ಬಳಿಕ ಡಿಸ್ಟ್ರಕ್ಷನ್, ರೀಕ್ರಿಯೇಷನ್, ಇವೆಲ್ಲ ನಡೀತಾನೆ ಹೋಗೋದು ಪ್ರತಿ ಕ್ಷಣ. ಎಲ್ಲಾ ಕಡೆ ಕ್ರಿಯೇಷನ್ ಈಗದ ಅಲ್ಲ. ಈಗ ನಾವು ಈ ಹಿಂದಿನ ಕ್ಷಣ ಬಿಟ್ಟು ಈ ಕ್ಷಣಕ್ಕೆ ಬಂದೇವಲ್ಲ, ಇದು ಹೊಸ ಕ್ರಿಯೇಷನ್. ಹಿಂದಿನ ಕ್ಷಣ ಏನು ಹೋಯಿತೋ ದಟ್ ಈಸ್ ಡಿಸ್ಟ್ರಕ್ಷನ್. ಮೊದಲನೇ ಕ್ಷಣ ರಚನೆ, ಎರಡನೇ ಕ್ಷಣ ಪೋಷಣೆ, ಮೂರನೇ ಕ್ಷಣ ನಾಶ, ಮತ್ತೆ ಮೊದಲನೇ ಕ್ಷಣ. ಹಿಂಗೆ ಇದು ನಿರಂತರವಾಗಿ ಸಾಗೋದು ನಿಸರ್ಗ. ಆದರೆ ಮೊಟ್ಟ ಮೊದಲನೇ ಸೃಷ್ಟಿ ಏನಿರ್ತದಲ್ಲ, ಅದು ಹಾಗೆ ಒಮ್ಮೆ ಕಾಂಟ್ರಾಕ್ಷನ್, ಒಮ್ಮೆ ಎಕ್ಸ್ಪ್ಯಾನ್ಷನ್. ಇದು ಯಾವಾಗಲೂ ನಿರಂತರ ಸಾಕ್ತಾ ಇರೋದೆ. ಆಗಬಹುದು. ನಾ ಆಗಲೇ ಹೇಳಿದೆ ನಿಮಗೆ, ನಾದ ರೂಪ ಮತ್ತು ಅರ್ಥರೂಪ ಅಂತ. ನಾದವೂ ಅಷ್ಟೇ ಅದ್ಭುತವಾಗಿರ್ತದೆ. ನಾದಗಳನ್ನು ಬಳಸಿಕೊಂಡು ನಾವು ಏನೇನೋ ಕಾರ್ಯಗಳನ್ನು ಇಂದ ಮಾಡಬಹುದು. ತಮಗೆಲ್ಲ ಗೊತ್ತದ, ಪ್ರಯೋಗಗಳನ್ನು ಬಹಳ ಮಾಡ್ತಾ ಇದ್ದಾರೆ. ವಿಜ್ಞಾನ ಪ್ರಯೋಗ, ಸೌಂಡ್ ಅಧ್ಯಯನ ಮಾಡುವವರು ಬರೇ ನಾದವನ್ನು ಬಳಸಿ ಒಂದು ವಸ್ತುವನ್ನು ನಾಶ ಮಾಡಿಬಿಡಬಹುದು. ಬರೇ ನಾದವನ್ನು ಬಳಸಿ ಒಂದು ವಸ್ತುವನ್ನು ಚಲಿಸುವಂತೆ ಮಾಡಿಬಿಡಬಹುದು. ಆದ್ದರಿಂದ ಆ ನಾದವನ್ನು ನಾವು ಬಳಸ್ಕೋಬಹುದು ನಮ್ಮ ಮನಸ್ಸಿನಲ್ಲಿ. ಅದು ಪ್ರಶಾಂತ ನಾದ ಇರೋದರಿಂದ ನಮ್ಮ ದೇಹ ಸ್ವಸ್ಥವಾಗುತ್ತದೆ, ಮನಸ್ಸು ಸ್ವಸ್ಥವಾಗುವ ಸಾಧ್ಯತೆ ಹೆಚ್ಚು. ಆಗ್ಬೋದು. ಅದನ್ನು ನೋಡೋಣ ಯಾವಾಗರೆ, ಇನ್ನು ಸಮಯ ಉಳಿದ್ರೆ. ಹಾಂ ಹಾಂ ಓಂ ನಮಃ ಶಿವಾಯ, ನಮಃ ಶಿವಾಯ ಓಂ. ನೀವು ನುಡಿದ್ರೂ ಅದು ಇರೋದೆ, ನುಡಿದಿದ್ರೂ ಇರೋದೆ. ಅದು ಹಿನ್ನೆಲೆ ಇರೋದರಿಂದ ಮಂತ್ರ ಯಾವಾಗಲೂ ಓಂಕಾರದಿಂದ ಪ್ರಾರಂಭವಾಗಿ ಓಂಕಾರದಲ್ಲಿ ಕೊನೆಗೊಳ್ಳಬೇಕು ಅಂತದೆ. ಆದ್ದರಿಂದ ಓಂ ನಮಃ ಶಿವಾಯ ಓಂ. ಓಂ ಕೊನೆಗೆ, ಓಂ ಮೊದಲ, ಮಧ್ಯದಲ್ಲಿ ಬೇರೆ ಅಕ್ಷರಗಳು. ಓಂ ನೀವು ಅನ್ನದೇ ಇದ್ದರೂ ಸಹಿತ, ನಮಃ ಶಿವಾಯ ಓಂ ಅನ್ನದೇ ಇದ್ದರೂ ಸಹಿತ, ಓಂ ಅಲ್ಲಿಲ್ಲ, ಆದರೂ ಮೌನವಾಗಿ ನಿಶ್ಶಬ್ದವಾಗಿ ಅದೇ, ಅದು ಅವ್ಯಕ್ತವಾಗಿದೆ. ಕೊನೆಗೆ ವ್ಯಕ್ತ ಆಗ್ತದೆ. ಇಲ್ಲವೇ ಎರಡೂ ಕಡೆ ನಾವು ವ್ಯಕ್ತ ಮಾಡಬಹುದು. ನಿರಂತರವಾಗಿ ಅನ್ನೋದ್ರಿಂದ ಈಗ ಮರ 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 ಅಂದಾಗ ರಾಮ ರಾಮ ಹೆಂಗಾಗ್ತದೆ, ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಿರಂತರ ಅನ್ನೋದ್ರಿಂದ ಮತ್ತೆ ಓಂ ನಮಃ ಶಿವಾಯನ ಆಗ್ತದೆ. ಓಂ ಯಾವಾಗಲೂ ಇದ್ದೇ ಇರ್ತದೆ. ಹಾಂ 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 ಮಂತ್ರ ರೂಪದಲ್ಲಿ ಈಗ ಇವತ್ತು ಸಕ್ಸದ ಬೋಧನೆ ಆಯಿತು. ಹಾಂ ದಿವಸ ಲಿಂಗ ಪೂಜೆ ತಾತ್ಕಾಲಿಕ ಕುಂಡ್ರೋದು, ಓದಿಸೋದು, ಅನ್ನಿಸೋದು, ಕಾಯಿಸೋದು, ಎಲ್ಲ ಮಾಡೋದಕ್ಕಿಂತ ಇದು ಕುಂತಲ್ಲಿ ಮಾಡೋದು, ನಿಂತಲ್ಲಿ ಮಾಡೋದು, ಬೇಕಾದ್ರೆ ಮಾಡೋದು. ಆದರೆ ಇದೇ ಶ್ರೇಷ್ಠ, ಇದನ್ನೇ ಮಾಡೋದು ಒಳ್ಳೆಯದು. ಆದ್ರಿಂದ ಲಿಂಗ ಪೂಜೆಗೆ ಮಾಡೋರು ಮಾಡಲಿ. ಬಟ್ ಇದು ಬಹಳ ಒಳ್ಳೆಯದು. ಮಂತ್ರ ರೂಪದಲ್ಲಿ ನಾವು ಏನು ಕಷ್ಟವನ್ನು ಅನುಷ್ಠಾನ ಮಾಡ್ತೇವೆ, ಏನು ಬೇಕಾದ್ರೆ ಮಾಡಬಹುದು. ಕುಂತಲ್ಲೇ ಮಾಡಬಹುದು, ಲೆಕ್ಕದಲ್ಲಿ ಮಾಡಬಹುದು, ಪ್ರವಾಸದಲ್ಲಿ ಮಾಡಬಹುದು, ನೀರಲ್ಲಿ ಮಾಡಬಹುದು. ಆದ್ರಿಂದ ಇದು ಒಳ್ಳೆ ಶ್ರೇಷ್ಠ ಅಂತ. ಬಹಳ ಸಂತೋಷ. ಅವ್ರಿಗೆ ಅದು ಬಹಳ ಹಿಡಿಸಿದೆ. ಅದು ತಾರಕ ಬ್ರಹ್ಮ ತುರ್ಯಾವಸ್ಥೆ, ಅವರೊಂದು ಹೊಸ ಶಬ್ದ ತಂದಿದ್ದಾರೆ ಇಲ್ಲೇ. ಇನ್ನು ಅವಸ್ಥೆಗಳ ಬಗ್ಗೆ ನೋಡಬೇಕು. ತಾರಕಗಳಂತದಾವ, ಸಾಂಖ್ಯತಾರ, ಮಧ್ಯತಾರ, ಅಮನಸ್ಕತಾರ ಅಂತ ತಾರ. ಅದೊಂದು ಯೋಗ, ಅದನ್ನು ಮತ್ತೆ ಯಾವಾಗಲೇ ನೋಡೋಣ. ಅದೊಂದು ವಿಷಯ. ತುರಿಯ ಅಂದ್ರೆ ಇಷ್ಟೇ. ತುರಿಯ ಅಂದ್ರೆ ಇಷ್ಟೇ, ನಾಲ್ಕನೇ ಸ್ಥಿತಿ. ಅದು ಧ್ಯಾನಕ್ಕೆ ಕೂತಾಗ ನಾವು ಯಾವ ಅವಸ್ಥೆಯನ್ನು ಪ್ರವೇಶ ಮಾಡ್ತೇವೆ ಅಂಥ ಸಮಾಧಿ ಅವಸ್ಥೆಗೆ ತುರಿಯಾವಸ್ಥೆ ಅಂತ ಕರೆಯೋದು. ಬೀಜ ಮಂತ್ರ ಅಂದ್ರೆ ಈಗ ಓಂ ನಮಃ ಶಿವಾಯದಲ್ಲಿ ಬೀಜ ಮಂತ್ರ ಓಂ. ಓಂ ಅಸ್ಯ ಶ್ರೀ ಪಂಚಾಕ್ಷರ ಮಹಾಮಂತ್ರಸ್ಯ ವಾಮದೇವ ಋಷಿ ಪಂಕ್ತಿ ಛಂದ ಸದಾಶಿವೋಧಿದೇವತಾ ಓಂ ಬೀಜಂ ಉಮಾಶಕ್ತಿ ಶಿವ ಇತಿ ಕೀಲಕಂ.
ಇವು ಈ ಮಂತ್ರದ ಬೀಜ ಇದು ಓಂಕಾರ ಅಂತ. ಏನು ಬಹಳ ಅದು ಬಹಳ ಯೋಗ್ಯ. ಬೆಳಿಗ್ಗೆ ಪ್ರಾತಸ್ಮರಣೆ ಇರಬೇಕು, ಪ್ರಾತಃ ಸಾಧನೆ ಇರಬೇಕು ಅಂತ ಅವರು. ಅನ್ಕಾನ್ಷಿಯಸ್ ಇದರ ಅರ್ಥ ನಮ್ಮ ಮೆದುಳು ಕೆಲಸ ಮಾಡೋದಿಲ್ಲ ಅಷ್ಟೇ, ಮನಸ್ಸು ಮೌನವಾಗಿರ್ತದೆ ಅಷ್ಟೆ. ಮೆದುಳು ಕೆಲಸ ಇತ್ತು ಅಂದರೆ ಮನಸ್ಸಿನಲ್ಲಿ ಭಾವನೆಗಳು ವಿಚಾರಗಳು ಹೀಗೆ ಹೊಳಿತಾ ಹೋಗ್ತಾವ. ಮೆದುಳು ಕೆಲಸ ಕಡಿಮೆ ಮಾಡ್ತು ಅಂದರೆ ವಿಶ್ರಾಂತಿ ತಗೋತದ ಅದು ಮನಸ್ಸು. ಲೆಟ್ ಮೀ ಟೇಕ್ ಸಮ್ ರೆಸ್ಟ್ ಅಷ್ಟೇ. ತಮಗೆ ಎಷ್ಟು ಸಲ ಅನಿಸ್ತದೆ ಅಷ್ಟು ಸಲ. ಇಷ್ಟ ಅಂತಲ್ಲ, ಒಂದೇ ಅಂದ್ರೂ ಸರಿ, 1000 ಅಂದ್ರೂ ಸರಿ ಅನ್ನೋದೇನು ಕೆಟ್ಟಲ್ಲ. ಮನುಷ್ಯನಾಗ ಅದು ತುಂಬಿಕೊಂಡಿರಬೇಕಂತೆ ಇರೋದು. ಅಂದ್ರೆ ನಾನು ಅನ್ನೋದಿಲ್ಲ, ಎಷ್ಟು ಸಲ ಅಂತೇವಂತಲ್ಲ, ನಮ್ಮ ಮನಸ್ಸನ್ನೋದು ತುಂಬಿರಬೇಕು ಅಷ್ಟೇ. ತುಂಬಿತು ಅಂದ್ರೆ ನಿರಂತರವಾಗಿ ಅಂದ ಹಾಗೆಯೇ, ಅದು ಮುಗಿಸೋದಲ್ಲ. ಮಂತ್ರ ಸುಮ್ಮನೆ ಹರಿತಾ ಇರಬೇಕಷ್ಟೆ. ಈಗ ಹೆಂಗೆ ಉಸಿರಾಟ ಹರಿತಾ ಇರ್ತದೆ, ಒಳಗೆ ಮನಸ್ಸು ಓಂ ಓಂ ಅಂತಿರಬೇಕು ಅಷ್ಟೆ. ಅಲ್ಲಿ ನಾದ ಇರೋದರಿಂದ, ಅದು ಮಂತ್ರ ಇರೋದರಿಂದ ಪರಿಸರ ಶುದ್ಧ ಅಂತ ನಮಗೆ ಅನಿಸ್ತದೆ. ಆದರೆ ಪರಿಸರ ಯಾವಾಗಲೂ ಶುದ್ಧವೇ. ಮನುಷ್ಯನೇ ಕೆಡಿಸೋದು ಪರಿಸರವನ್ನು. ಯಾವುದು ಪವಿತ್ರ ಪರಿಸರ ಅಪವಿತ್ರ ಪರಿಸರ ಅಂತ ಇಲ್ಲ. ಈಗದ ಇಷ್ಟೆಲ್ಲ ಗಿಡಗಳದಾವ, ನಾವು ಪವಿತ್ರ ಅಂತ ನೋಡಿದರೆ ಪವಿತ್ರ, ಇಲ್ಲದೆ ಇದ್ರೆ ನಾವೇ ಅಪವಿತ್ರ ಅಷ್ಟೇ. ಅದು ನಿಸರ್ಗ ಪವಿತ್ರ ಆಗೋದಿಲ್ಲ ಯಾವಾಗ. ಹೌದು, ಹೌದು. ಈಗೇನು ಈಗ ಪೂಜಾ ಮುಗಿಸ್ತಿರಲ್ಲ, ಪೂಜಾ ಮುಗಿಸೋದು, ನಿಮ್ಮ ಲಿಂಗವನ್ನು ಇಟ್ಟುಕೊಳ್ಳೋದು, ಆ ಬಳಿಕ ಶಾಂತವಾಗಿ ಕೂಡೋದು, ಅಲ್ಲಿಂದ ಮಂತ್ರ ಸಾಧನೆ ಆರಂಭ ಮಾಡೋದು. ಮೆಡಿಟೇಷನ್, ಕೊನೆಗೆ ಮೆಡಿಟೇಷನ್. ಮೆಡಿಟೇಷನ್ 2 ರೂಪದಲ್ಲಿ, ಕಾಂಟೆಂಪ್ಲೇಷನ್ ಪ್ಲಸ್ ಮೆಡಿಟೇಷನ್ 2. ಫಸ್ಟ್ ಕಾಂಟೆಂಪ್ಲೇಷನ್, ಕಾನ್ಸಂಟ್ರೇಷನ್, ದೆನ್ ಕಾಂಟೆಂಪ್ಲೇಷನ್, ದೆನ್ ಥರ್ಡ್ಲಿ ಮೆಡಿಟೇಷನ್. ಅಂದರೆ ಯೋಗ ಶುರುವಾಗೋದು ಕಾನ್ಸಂಟ್ರೇಷನ್. ವಿತ್ ಕಾನ್ಸಂಟ್ರೇಷನ್ ಇಟ್ ಡೆವಲಪ್ಸ್ into meditation and ends in absorption, deep absorption. ನಾನು ಕೇಳಿಲ್ರಿ, ಹೇಳ್ರಿ ಇನ್ನೊಮ್ಮೆ. ಆಗ್ಬೋದು. ಸಬ್ ಕಾನ್ಷಿಯಸ್ ಅಂತ ನಾವು ಅನ್ನೋದಕ್ಕಿಂತ ಅದು ಇತ್ತೀಚೆಗೆ ಬಳಸಲಾದ ಶಬ್ದ. ನಮ್ಮ ಮನಸ್ಸಿನಲ್ಲಿ ಎಲ್ಲವೂ ಇರ್ತದೆ. ಅದರ ಸೂಕ್ಷ್ಮ ಮನಸ್ಸ ಮತ್ತು ಸ್ಥೂಲ ಮನಸ್ಸ ಅಂತ ನಾವು ಭಾಗ ಮಾಡೋದು ಭಾರತೀಯರು. ಸ್ಥೂಲ ಮನಸ್ಸು ಕೆಲಸ ಮಾಡುವಾಗ ಇದು ಇರ್ತದೆ, ಸೂಕ್ಷ್ಮ ಮನಸ್ಸು ಮಾಡುವಾಗ ಅದು ಇರ್ತದೆ. ಏನಿಲ್ಲ, ನೀವು ಯಾವುದಾದ್ರೂ ಅಂದರೂ ಸಾಧನೆ ಹೆಂಗೆ ಮಾಡ್ತೀರಿ ಹಾಗೆ. ನೀವು ಶಿವಾಯ ನಮಃ ಓಂ ಅಂದರೆ ಮೊದಲ ಜಗತ್ತು, ಆ ಬಳಿಕ ನಾನು, ಇದು ಸಮರ್ಪಣ ಓಂಕಾರ. ಹೆಂಗೆ ನಾವು ಬಳಸಬೇಕು ಅದನ್ನು ನಾವು ವಿಚಾರ ಮಾಡಿಕೊಳ್ಳೋದು. ಅದಕ್ಕೆ 3 ಅದಾವ. ಒಂದು ಸೃಷ್ಟಿ ಮಂತ್ರ, ಒಂದು ಸ್ಥಿತಿ ಮಂತ್ರ, 3ನೇದ್ದು ಸಂಹಾರ ಲಯ ಮಂತ್ರ. ಮ್ಯಾಲು ಹೋಗೋದು, ಕೆಳಗಿನಿಂದ ಮ್ಯಾಲು ಹೋಗೋದು ಅದು ಲಯ. ಮ್ಯಾಗಿನಿಂದ ಕೆಳಗೆ ಓಂ ಶಿವಾಯ ನಮಃ ಅಂದ್ರೆ ಸೃಷ್ಟಿ ಮಂತ್ರ. ನಮಗೆ ಕೆಳಗಿಳಿಯೋದು ಬೇಡ, ಮ್ಯಾಲ್ ಹೋಗೋದು ಬೇಡ ಅಂತಿದ್ರೆ ಶಿವಾಯ ನಮಃ.
ಅವು ಬೇರೆ ಬೀಜ ಮಂತ್ರಗಳು. ಬೀಜ ಮಂತ್ರಗಳು ಬಹಳಷ್ಟಿವೆ. ಸಾಕಷ್ಟು ಬೀಜ ಮಂತ್ರಗಳಿವೆ. ಮಂತ್ರಗಳಲ್ಲೂ ಬೀಜ ಮಂತ್ರಗಳಲ್ಲೂ ಪ್ರಕಾರಗಳಿವೆ. ಅವುಗಳನ್ನು ಆಯಾ ಮಂತ್ರ ಬಳಸುವಾಗ ನಮ್ಮ ಉದ್ದೇಶ ಏನದ ಅದರ ಪ್ರಕಾರ ಬೀಜ ಮಂತ್ರಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಈಗ ಲಕ್ಷ್ಮೀ ಪೂಜೆ ಮಾಡಬೇಕು ಅಥವಾ ಒಂದು ಸಂಪತ್ತನ್ನು ನಾವು ಪಡಿಬೇಕು ಅಂತ ಹೊರಟೇವಿ ಅಂದರೆ ಅಲ್ಲೊಂದು ಬೀಜ ಮಂತ್ರ ಕೊಡ್ತಾರೆ. ಅದೊಂದು ಬೀಜ ಮಂತ್ರ ಬೇರೆ. ಅಧಿಕಾರ ಬೇಕಂದಾಗ ಇನ್ನೊಂದು ಬೀಜ ಮಂತ್ರ ಇದೆ. ಹೋಗ್ಲಿರದ ಯಾವುದೋ ಇರಬಾರದು ಅಂತ. ಯಾವುದು ಮನಸ್ಸಿನಾಗ ಏನು ಇಡ್ತೇವೆ ಅದು ಖಾಯಂ ಉಳಿತಂದ್ರೆ ಕಷ್ಟ ಬಹಳ ಆಗ್ತದೆ. ನಾವು ಮನಸ್ಸನ್ನು ತುಂಬಿಕೊಳ್ಳೋದು ಖಾಲಿ ಮಾಡೋದು, ತುಂಬೋದು ಖಾಲಿ ಮಾಡೋದು, ಅದು ಬಹಳ ಮಹತ್ವದ. ಈಗ ನೀವು ಹೂ ಕೊಟ್ಟಿರಿ, ಇದನ್ನ ಹಂಗ ದಿವಸ ತುಂಬ ಇಟ್ಕೊಂಡು ಕೂತ್ರೆ ಏನು ಮಾಡೋದು? ಕೊಡೋದು, ವಾಸನ ನೋಡೋದು, ಅಲ್ಲೇ ಇಡೋದು, ಮತ್ತೆ ಖಾಲಿ ಇರಬೇಕು. ಹಾಗೆ ಮರೆಯೋದು ಬಹಳ ಚಲೋ. ಇದು ನಿಸರ್ಗ ನಮಗೆ ಕಲಿಸಿಕೊಟ್ಟದೆ. ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕಂತ ನಾವು ಪ್ರಯತ್ನನೇ ಮಾಡಬಾರದು. ಎಷ್ಟು ಉಳಿತದ, ಎಷ್ಟು ಹೋಗ್ತದೆ. ಅದರ ಮನಸ್ಸು ಹಗರೆಗಿರಬೇಕು. ಇಟ್ ಮಸ್ಟ್ ಬಿ ಲೈಟ್ ಆಲ್ವೈಸ್, ನಾಟ್ ಡಿಸ್ಟರ್ಬ್ಡ್, ನಾಟ್ ಪರ್ಟರ್ಬ್ಡ್. ಧ್ಯಾನ ಮತ್ತು ಮಂತ್ರಗಳು ಎರಡು ಬೇರೆ ಅಂತ ನಾವು ಭಾವಿಸಿಕೊಂಡಿದ್ದೇವಲ್ಲ, ಅದಕ್ಕೆ ಹಂಗಾಗೋದು. ನಾವು ಮಂತ್ರ ಧ್ಯಾನ ಅಂತ ಮಾಡ್ಕೋತ ಹೋದೇವಿ ಅಂದ್ರೆ ಶಾಂತವಾಗ್ತದೆ ಮತ್ತು ಮನಸ್ಸು ಹರಿಯೋ ಪ್ರಶ್ನೆ ಬರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಮನಸ್ಸು ಕೆಲಸದಾಗ ತೊಡಗಿರ್ತದೆ. ಅಂದ ಕೂಡಲೇ ವಿಶಾಲ ವಿಶ್ವದಷ್ಟು ಆಕೃತಿ ತಾಳಬೇಕಲ್ಲ, ಅದು ಕ್ರಿಯಾತ್ಮಕ ಆಗ್ತದೆ. ಎಲ್ಲಿ ಕ್ರಿಯಾ ಇರ್ತದೆ ಅಲ್ಲಿ ಮನಸ್ಸು ಸ್ತಬ್ಧ ಚೆನ್ನಾಗಿರ್ತದೆ, ಹರಿದಾಡೋದಿಲ್ಲ, ಅದು ವಿಕಾರ ಆಗೋದಿಲ್ಲ. ಎಲ್ಲಿ ಕ್ರಿಯಾ ಕಡಿಮೆ ಆಯಿತೋ ಮನಸ್ಸು ಹರಿಯಕ್ಕೆ ಶುರು ಮಾಡ್ತದೆ ಅದು. ಆದ್ದರಿಂದ ಧ್ಯಾನದಲ್ಲಿ ಎರಡು ಪ್ರಕಾರಗಳು, ಒಂದು ಸಗರ್ಭ ಧ್ಯಾನ, ಒಂದು ಅಗರ್ಭ ಧ್ಯಾನ. ಅಗರ್ಭ ಧ್ಯಾನ ಮಾಡುವಾಗ ಅದಕ್ಕೆ ತಯಾರಿ ಬಹಳ ಬೇಕಾಗ್ತದೆ. ಮನಸ್ಸಿನಲ್ಲಿ ಬಹಳ ಒಂದು ಬಗೆಯ ಶಿಸ್ತು, ಒಂದು ಬಗೆಯ ಸ್ವಚ್ಛತೆ ಬಹಳ ಚೆನ್ನಾಗಿರಬೇಕಾಗ್ತದೆ ಮನಸ್ಸು. ಆವಾಗ ಅಗರ್ಭ. ಇಲ್ಲಿಗೆ ನಾವು ಅಗರ್ಭ ಬಹಳ ದೊಡ್ಡ ಧ್ಯಾನ ಅಂತ ತಿಳ್ಕೊಂಡು ಅಗರ್ಭ ಮಾಡಕ್ಕೆ ಹೋದೇವಿ ಅಂದ್ರೆ, ಅಗರ್ಭ ಅಂದ್ರೆ ಏನಿಲ್ಲ, ಅರ್ಥರಹಿತವಾದ, ಅರ್ಥ ಇಲ್ಲ ಅಂಥದೊಂದು ಅಂದ್ರೆ ಶೂನ್ಯ. ಆ ಧ್ಯಾನ ಮಾಡ್ಲಿಕ್ಕೆ ಹೋದೇವಿ ಅಂದ್ರೆ ಮನಸ್ಸು ಹೊಯ್ದಾಡಕ್ಕೆ ಶುರುವಾಗ್ತದೆ. ಮೊದಲ ಇದನ್ನು ಮಾಡಬೇಕು, ಕಾಂಟೆಂಪ್ಲೇಷನ್. ವಿ ಹ್ಯಾವ್ ಟು ಬಿಗಿನ್ ದ ಡಿಸಿಪ್ಲಿನ್ ವಿತ್ ಕಾಂಟೆಂಪ್ಲೇಷನ್. ಕಾಂಟೆಂಪ್ಲೇಟಿಂಗ್ ದ ವರ್ಲ್ಡ್ ಆಸ್ ಇಟ್ ಈಸ್. ಅದನ್ನು ಸುಮ್ಮನೆ ಮನಸ್ಸಿನಾಗ ಹೇಗೆ ತುಂಬಿಕೊಳ್ಳೋದು. ಹಾಗಾಯಿತು ಅಂದ್ರೆ ನಿಧಾನವಾಗಿ ಅದು ಶಾಂತ ಕೋತ್ ಹೋಗ್ತದೆ, ಮನಸ್ಸು ಹರಿದಾಡೋದಿಲ್ಲ. ಅಲ್ಲಿ ತ್ರಾಟಕ ಬೇರೆ, ಇದು ಬೇರೆ. ವಯಸ್ಸನ್ನೋದೇ ಇಲ್ಲಿ ಇಲ್ಲದೆ, ನಾವು ದೇಹವನ್ನು ಇಲ್ಲಿ ಬಹಳ ಬಳಸಿಕೊಳ್ಳೋದಿಲ್ಲ. ನಾವು ಮನಸ್ಸನ್ನ ಬಳಸ್ಕೋತೇವೆ. ಮನಸ್ಸಿಗೆ ವಯಸ್ಸಿಲ್ಲ. ಈಗ ತಮಗೆ ಗೊತ್ತಿರಬೇಕು, ಮನಸ್ಸಿಗೆ ವಯಸ್ಸಿಲ್ಲ. ಯಾವುದು ವಸ್ತುಗಳಿಂದ ನಿರ್ಮಾಣ ಆಗ್ತದೆ ಅದಕ್ಕೂ ವಯಸ್ಸ ಇರ್ತದೆ. ಮನಸ್ಸು ಶಕ್ತಿ, ಅದಕ್ಕೆ ವಯಸ್ಸ ಇರೋದಿಲ್ಲ. ಅದಕ್ಕೆ ಯಾವ ವಯಸ್ಸಾದರೂ ಚಿಂತಿಲ್ಲ. ಕೊನೆ ಕ್ಷಣ ಬಂತತ್ತ ಇಟ್ಕೊಳ್ಳಿ, ಕೊನೆದು ಇನ್ನೇನು ಇನ್ನೊಂದು ಉಸಿರಾಟ ತಗೊಂಡ್ರೆ ನಾನು ಹೋಗೇ ಬಿಡ್ತೇನೆ, ಆಗಲೂ ಸರಿ. ನಮಃ ಶಿವಾಯ ಓಂ ಅಷ್ಟೇ. ಓಂಕಾರ. ಯಾಕೆ ಅಂದ್ರೆ ಅಧ್ಯಾತ್ಮವನ್ನು ನಾವು ಹಂಗ ಮುದುಕರ ಸಲುವಾಗಿ ಇಟ್ಟೇವಿ. ಹುಡುಗರಿಗೆ ಅದು ಅವಶ್ಯದ ಅಂತ ನಾವು ಇಟ್ಟಿಲ್ಲ. ನಾವು ಇಡೋರ್ದು ಒಂದಿಷ್ಟು ಸ್ವಲ್ಪ ತಪ್ಪಲ್ಲ, ನಾವು ಇಡೋದು ಗೊತ್ತಿಲ್ಲ ನಮಗಷ್ಟೇ. ಎಷ್ಟು ಉಪಯೋಗದ ಇದು. ಶಕ್ತಿಯನ್ನ ಹೆಚ್ಚಿಸ್ತದೆ, ಮನೋಬಲವನ್ನ ಹೆಚ್ಚಿಸ್ತದೆ,
ಆ ಬಳಿಕ ಇಂಟೆಲಿಜೆನ್ಸ್ ಅದನ್ನ ತೀವ್ರಗೊಳಿಸ್ತದೆ, ಪ್ರಜ್ವಲಗೊಳಿಸ್ತದೆ ಇಂಟೆಲಿಜೆನ್ಸ್. ಹಿಂಗೆ ನೀವು ಪ್ರತಿಪಾದನೆ ಮಾಡಿದರೆ ಹುಡುಗರೇ ಬರ್ತಾರೆ, ಮುದುಕರು ಬರುವುದಿಲ್ಲ. ಅವಾಗ ಹುಡುಗರೇ ಬರ್ತಾರೆ. ಈಗ ನಮ್ದೇನದ ಮುಗಿಸೋ ಕೆಲಸ ನಡೆಸೇವಿ, ಅದಕ್ಕೆ ಹಂಗಾಗಿದೆ. ಅದಕ್ಕೆ ಹುಡುಗರು ಬಂದ್ರೆ ಹುಡುಗರಿಗೆ ಮಸ್ತಾಗಿ ಹೇಳ್ಬೋದು, ಅದೇನು ಪ್ರಶ್ನೆ ಅಲ್ಲ. ನಾವು ಇಡಬೇಕಷ್ಟೆ. ಓಂಕಾರ ಅಂದ ಕೂಡಲೇ ಎಲ್ಲೇ ಮೂಲ ಕೂತ್ಕೊಂಡು ಜಪ ಮಾಡ್ಕೊಂತ ಹಿಂಗೆ ಇರೋದು ಅಂತ ನಾವು ಅವ್ರಿಗೆ ತಲೆ ಹಾಕಿದ್ರಿಂದ ಹುಡುಗರು ಬೇಡಪ್ಪ ಇರೋದು, ಹೋಗುವಾಗ ನೋಡೋಣ ಅಂತ ನಾವೆಲ್ಲ ಹೇಳಬೇಕು ಅವ್ರಿಗೆ. ಬದುಕಿಗೆ ಇದು ಬಹಳ ಅವಶ್ಯ ಅಂತ. ಯಾರು ಚೆನ್ನಾಗಿ ಬದುಕಬೇಕಂತಾರೆ ಅವರಿಗೆ ಅಧ್ಯಾತ್ಮ ಅಂತ ನಾವು ಇಟ್ಟೇವಿ ಅಂದ್ರೆ ಅವರೇ ಬರ್ತಾರೆ. ಇದು ಬದುಕಿನ ಕಲಾ. ಇದು ಆ ರೀತಿ ನಾವು ಮಂಡಿಸ್ಬೇಕಷ್ಟೆ. ಸತ್ಯಂ ಶಿವಂ ಸುಂದರಂ, ಇದು ಮಂತ್ರವೇ. ಇದು ಮಂತ್ರವೇ. ಇದು ತ್ರಿವಿಧ ಅಕ್ಷರ ಮಂತ್ರ. ಇದು ಬಹಳ ಸುಂದರವಾದದ್ದು. ಸತ್ಯಂ ಶಿವಂ ಸುಂದರಂ. ಇದು ನುಡಿಯೋ ಮಂತ್ರ ಅಲ್ಲ, ಅನುಭವಿಸೋ ಮಂತ್ರ. ಇದಕ್ಕೊಂದು ವಿಶೇಷ ಸ್ಥಾನದ ಭಾರತ ದೇಶದಲ್ಲಿ. ಸತ್ಯ, ಯಾವುದು ಶಾಂತವೋ ಅದು ಸತ್ಯ, ಯಾವುದು ಸೌಂದರ್ಯವೋ ಅದು ಸತ್ಯ. ಸತ್ಯವಿದು ಶಾಂತಿ, ಸತ್ಯವಿದು ಸೌಂದರ್ಯ. ಹೀಗೆ ಭಾವಿಸಿಕೊಂಡು ಜಗತ್ತನ್ನೇನು ನಾವು ನೋಡ್ತೇವಲ್ಲ, ಇದು ಸತ್ಯಂ ಶಿವಂ ಸುಂದರಂ. ಇದೊಂದು ದಾರ್ಶನಿಕ ಮಂತ್ರ. ಇದು ಬಹಳ ದೊಡ್ಡ ಮಂತ್ರ. ಇದು ಗಾಯತ್ರಿ ಮಂತ್ರ ಏನು ಮಾಡ್ತದಂದ್ರೆ ನಮ್ಮ ಬುದ್ಧಿಯನ್ನು ಪ್ರಜಾಗ್ರಗೊಳಿಸ್ತದೆ. ಧಿಯೋ ಯೋನಃ ಪ್ರಚೋದಯಾತ್. ತಾವು ಕೇಳಿರ್ಬೇಕು ಅದನ್ನೆಲ್ಲ. ಧಿಯೋ ಯೋನಃ ಪ್ರಚೋದಯಾತ್. ಬಹಳ ದೊಡ್ಡದು ಸುಂದರವಾದ ಗಾಯತ್ರಿ ಮಂತ್ರ ಅದು. ಓಂ ಭೂರ್ ಭುವ ಸ್ವಃ. ಓಂ ತತ್ ಸವಿತುರ್ವರೆಣ್ಯಂ ಭರ್ಗಃ ದೇವಸ್ಯ ಧೀಹಿ. ಎಲ್ಲ ಧಿಯೋ ಯೋನಃ ಪ್ರಚೋದಯಾತ್. ಏನು ಅದ್ಭುತದ. ಅಲ್ಲಿ ಏನದ ಭೂ ಭುವಃ ಸ್ವಃ. ಇದೇನು ಕೆಳಗೆ ಮೇಲೆ ಮಧ್ಯ ಏನದ ಎಲ್ಲವೂ ಇದು ಓಂಕಾರದಿಂದ ತುಂಬಿ ಹೋಗಿದೆ. ಓಂ ಭೂರ್ ಭುವ ಸ್ವಃ. ತತ್ ಸವಿತುರು ವರೇಣ್ಯಂ ಭರ್ಗಃ. ಇದೇನು ಸೂರ್ಯ ಹೊರಟಾನಲ್ಲ, ಸೂರ್ಯನ ಈ ಪ್ರಕಾಶದ ಮೂಲಕ ಅದು ವ್ಯಕ್ತ ಆಗ್ತದೆ. ಓಂಕಾರ ವ್ಯಕ್ತ ಆಗ್ತದೆ. ಆ ಸೂರ್ಯನ ಪ್ರಕಾಶವನ್ನ ಅಥವಾ ಸೂರ್ಯ ಪ್ರಕಾಶ ಹಿಂದಿರುವ ಓಂಕಾರವನ್ನ, ದೇವನನ್ನ ಭರ್ಗಃ, ದೇವಸ್ಯ ಭರ್ಗಃ, ದೇವನ ಪ್ರಚಂಡ ಪ್ರಕಾಶವನ್ನ ನಾನು ಧ್ಯಾನಿಸುತ್ತೇನೆ. ಅದು ನನಗೇನು ಮಾಡಲಿ ಅಂದ್ರೆ ನನ್ನ ಬುದ್ಧಿಯನ್ನ ಸೂರ್ಯ ಬೆಳಕಿನಷ್ಟು ಅದನ್ನು ಪ್ರಜ್ವಲಿಸುವಂತೆ ಮಾಡಲಿ ಅಂತಲ್ಲಿ ಪ್ರಾರ್ಥನೆನೂ ಅದ ಮತ್ತು ಸಾಧನೆನೂ ಅದ. ಬಹಳ ಸುಂದರವಾದಂತಹ ಮಂತ್ರ. ಓಂ ಭೂರ್ ಭುವ ಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗ. ಸವಿತು ಅಂದ್ರೆ ಸೂರ್ಯ. ಸವಿತುರ್ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ. ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಅದನ್ನು ನಾನು ಧೀಮಹಿ, ನಾನು ಅದನ್ನು ಭಾವಿಸಿಕೊಳ್ಳುತ್ತೇನೆ. ಆ ಪ್ರಚಂಡ ಬೆಳಕನ್ನ, ಪರಮಾತ್ಮನೇ ನೀನು ಬೆಳಕಿನ ರೂಪ, ನನ್ನ ಮನಸ್ಸನ್ನು ಪ್ರವೇಶಿಸು, ನನ್ನ ಬುದ್ಧಿಯೇ ಹೊಳಿತಾ ಇರಬೇಕು ಯಾವಾಗಲೂ. ಇದು ಅಲ್ಲಿವರ ಪ್ರಾರ್ಥನೆ ಮತ್ತು ಸಾಧನೆ. ಯಾವುದ್ರಿ? ಹಾ ಹಾ, ಎರಡು ಯಾಕೆ ಮಾಡಿದ್ರು? ಕಷ್ಟ ಹೇಳು. ಒಂದು ಬಿಟ್ರು, ಎರಡು ಓಂ ಬಿಟ್ರು. ಓಂ ಮೌನವಾಗ್ಯದ, ನಮಃ ಶಿವಾಯ ವ್ಯಕ್ತವಾಗಿದೆ ಅಷ್ಟೆ. ಆದರೆ ಬಿಟ್ರೂ ಸಹಿತ ಅದು ಪಂಚಾಕ್ಷರ ಅಲ್ಲ, ಅದು ಷಡಕ್ಷರಿಗೆ. ಓಂ ಇದಕ್ಕೂ ಪ್ರಣವಂತಾರೆ. ಇದು ವ್ಯಕ್ತ ಪ್ರಣವ, ಅದು ಅವ್ಯಕ್ತ ಪ್ರಣವ ಅಷ್ಟೆ. ಆಗ್ಲಿ, ತಾವು ಹಾಗೆ ಮಾಡಿ. ಅಲ್ಲಲ್ಲ,
ಹಾಗಲ್ಲ. ನೀವು ಇಷ್ಟಲಿಂಗವನ್ನು ಬಳಸಿಕೊಂಡು ನಿನ್ನೆ ಇಷ್ಟಲಿಂಗದ ಮೂಲಕ ಹೋದ್ರಿ, ಇಂದ ಮಂತ್ರದ ಮೂಲಕ ಹೋಗೋದು. ಅದೊಂದು ಮಾರ್ಗ, ಇದೊಂದು ಮಾರ್ಗ. ಯಾವ ಮಾರ್ಗ ನಿಮಗೆ ಇಷ್ಟವಾಗಿರ್ತದೋ ಆ ಮಾರ್ಗವನ್ನು ಸ್ವೀಕರಿಸಬೇಕು, ಮಾಡಬೇಕು. ಸರಳ, ನಿಮಗೆ ಯಾವುದು ಸರಳ ಅನ್ನಿಸ್ತದೆ ಅದೇ ಸರಳ ಮಾರ್ಗ. ಒಬ್ಬೊಬ್ಬರಿಗೆ ಒಂದೊಂದು ಸರಳ ಮಾರ್ಗ ಅನ್ನಿಸ್ತದೆ. ಈಗ ಶರಣರಿಗೆ ಅದು ಸರಳ, ಅದು ಅಷ್ಟೇ. ಈಗ ನನಗೆ ಫಿಸಿಕ್ಸ್ ಕಠಿಣ ಅನ್ನಿಸ್ತದೆ, ಮ್ಯಾಥಮೆಟಿಕ್ಸ್ ಸುಲಭ ಅನ್ನಿಸ್ತದೆ. ನಿಮಗೆ ಮ್ಯಾಥಮೆಟಿಕ್ಸ್ ಬಹಳ ಕಷ್ಟ ಅನ್ನಿಸ್ತಿರ್ಬೋದು, ಫಿಸಿಕ್ಸ್ ಬಹಳ ಸರಳ ಅನ್ನಿಸ್ತಿರ್ಬೋದು. ಇವೆಲ್ಲ ಸಾಧನೆಗಳು, ಇದು ಗೊತ್ತಿರಬೇಕು. ಇವೆಲ್ಲ ಸಾಧನೆಗಳು, ಧರ್ಮದ ಪ್ರಶ್ನೆ ಅಲ್ಲ ಇದು. ಇದು ಸಾಧನೆಯ ಪ್ರಶ್ನೆ. ನೀವು ಈ ರೀತಿ ಇಂಥ ಸಾಧನೆಗಳದಾವಂತ ನೀವು ಜಗತ್ತಿನ ಮುಂದೆ ಇಟ್ಟರೆ ಜಗತ್ತಿನವರು ಸ್ವೀಕಾರ ಮಾಡ್ತಾರೆ. ನೀವು ಯಾವುದರೇ ಬೇರೆ ರೀತಿಯಲ್ಲಿ ಇಟ್ಟರೆ ಎಲ್ಲರೂ ಸ್ವೀಕಾರ ಮಾಡೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಪ್ರತಿಯೊಬ್ಬರೂ ಯೋಚಿಸಲೇಬೇಕು. ಇವೆಲ್ಲ ಸುಂದರವಾದ ಸಾಧನೆಗಳು. ಈ ಸಾಧನೆಗಳನ್ನು ಬಳಸ್ಕೋತ ಹೋಗಬೇಕು ಮನುಷ್ಯ. ಅದೇ ನಾದ ಶಕ್ತಿ. ಆಗಲೇ ಹೇಳಿದ್ರಲ್ಲ ಅವರು, ನಾದದ ಕಂಪನಗಳದಾವಲ್ಲ, ಆ ಕಂಪನಗಳು ಶರೀರವನ್ನು ಸ್ವಸ್ಥಗೊಳಿಸ್ತಾವ ಅಂತ ಅವ್ರು ಹೇಳಿ. ಕಾಯಕದಲ್ಲಿ ಅಯ್ಯೋ, ಟೈಮ್ ಬಹಳ ಆಗಿದೆ ಅಂತ ಕ್ಷಮಿಸಬೇಕು. ಕಾಯಕದಲ್ಲಿ ಮಂತ್ರ ಧ್ಯಾನವನ್ನು ಹೇಗೆ ಮಾಡಬೇಕು? ಮನಸ್ಸಿನಲ್ಲಿ ಮಂತ್ರ, ಕೈಯಲ್ಲಿ ಕಾಯಕ. ನಾಗೇಂದ್ರ ಹಾರಾಯ ವಿರೋಚನಾಯ ಭಸ್ಮಾಂಗರಾಯ ಅದು ಆಗ್ಲಿಕ್ಕೆ